ಅಲ್ಲಿ ಡಿ.ವಿ.ಜಿಯವರು ಹೇಳಿದಂತ ಪದ್ಯ ಅದು 294ನೇ ಪದ್ಯ, 294. ಉಪ್ಪಿಷ್ಟು ಹುಳಿ ಇಷ್ಟು ಖಾರ ಸಿಹಿ ಅಷ್ಟಿಷ್ಟು ಒಪ್ಪಿರ್ದೊಡದು ಭೋಜ್ಯವಂತೆ ಜೀವಿತಮುಂ ತಪ್ಪು ಸರಿ ಬೆಪ್ಪು ಜಾಣಂದು ಕುಂದುಗಳ ಬಗೆ 20 ಸೇರೆ ರುಚಿ ಮಂಕುತಿಮ್ಮ 20 ಸೇರೆ ರುಚಿ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಒಳ್ಳೆಯ ಊಟ ಅಂತ ಆಗ್ಬೇಕು ಅಂತಾದ್ರೆ ಅದರಲ್ಲಿ ಎಲ್ಲ ರೀತಿಯ ರುಚಿಗಳು ಸೇರ್ಕೋಬೇಕು. ಉಪ್ಪು, ಹುಳಿ, ಖಾರ, ಸಿಹಿ, ಈ ಎಲ್ಲ ರುಚಿಗಳು ಸೇರ್ಕೋಬೇಕು. ಮತ್ತು ಎಲ್ಲ ರುಚಿಗಳು ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಇರಬೇಕು. ಆಗ ಅದು ಒಳ್ಳೆ ರೀತಿಯ ಊಟ, ಒಳ್ಳೆ ರೀತಿಯ ಭೋಜ್ಯ ಅಂತ ಅನಿಸ್ಕೊಳ್ಳುತ್ತೆ ಅಲ್ವೇ? ನನಗೇನು ಸಿಹಿ ಇಷ್ಟ ಇದೆ, ಸಾಂಬಾರಿಗೆ ಪೂರ್ತಿ ಸಿಹಿನೇ ಹಾಕ್ಬಿಡ್ತೀನಿ, ಅದರಲ್ಲಿ ರುಚಿ ಇರಲ್ಲ. ನನಗೆ ಖಾರ ಇಷ್ಟ ಇದೆ, ಖಾರವೇ ಜಾಸ್ತಿ ಇದ್ಬಿಡ್ಲಿ, ಅದು ಕೂಡ ಒಳ್ಳೆ ಭೋಜ್ಯ, ಒಳ್ಳೆ ಭೋಜನ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ನನಗೆ ಒಗ್ಗರಣೆ ಹಾಕಿದ ಪದಾರ್ಥವೇ ತುಂಬಾ ಇಷ್ಟ, ಹಾಗಾಗಿ ಪಾಯಸಕ್ಕೂ ಒಗ್ಗರಣೆ ಹಾಕ್ತೀನಿ ಅಂದ್ರೆ ಅದನ್ನ ಅಪಹಾಸ್ಯಕ್ಕೆ ಒಳಗಾಗ್ಬಿಡ್ತೀವಿ. ಹೀಗೆ ಯಾವ್ಯಾವ ರುಚಿಗಳು ಎಷ್ಟೆಷ್ಟು ಹೇಗೆ ಹೇಗೆ ಇರಬೇಕೋ ಅಷ್ಟಷ್ಟೇ ಇದ್ರೆ ಅದು ಒಳ್ಳೆಯ ರುಚಿಯಾದಂತ ಊಟ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಜೀವನ ಕೂಡ ಹಾಗೇನೆ ಅಂತ ಡಿ.ವಿ.ಜಿಯವರು ಹೇಳೋದು. ಹೇಗೆ ಅಂತಂದ್ರೆ ತಪ್ಪು ಸರಿ ಬೆಪ್ಪುತನ, ಬರೀ ಜಾಣತನ ಅಲ್ಲ, ಬೆಪ್ಪುತನ, ಜಾಣತನ, ಅಂದು ಕುಂದುಗಳು, ಇಂತಹ ಎಲ್ಲ ಓರೆಕೋರೆಗಳು ಎಲ್ಲ ಚೆನ್ನಾಗಿರುವಂಥದ್ದು, ಎಲ್ಲ ರೀತಿಯ ಗುಣ ಸ್ವಭಾವಗಳು ಹದವಾಗಿ ಹಿತವಾಗಿದ್ದಾಗ ಆ ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಡಿ.ವಿ.ಜಿಯವರು ಈ ಪದ್ಯದಲ್ಲಿ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನ ಅದು ರುಚಿಕರವಾಗೋದಕ್ಕೆ, ರುಚಿಕಟ್ಟಾಗೋದಕ್ಕೆ ಏನು ಬೇಕು ಅನ್ನೋದನ್ನ ಡಿ.ವಿ.ಜಿಯವರು ಈ ಪದ್ಯದಲ್ಲಿ ಹೇಳ್ತಾರೆ. ನನಗನ್ಸೋದು ಇಂತಹ ಕಾರ್ಯಕ್ರಮಗಳು, ವಿಜಯಪುರದ ತಂಡ ಸೇರ್ಕೊಂಡು ಸುಕಾಂತ್ ಕುಲಕರ್ಣಿ ಅವರು ಮತ್ತು ಇಡೀ ತಂಡ ಸೇರ್ಕೊಂಡು ಏನು ಚಟುವಟಿಕೆಗಳು ಮಾಡ್ತಾ ಇದೆಯಲ್ಲ, ಇದು ಒಂದೇ ಅಂತಲ್ಲ, ತುಂಬಾ ಚಟುವಟಿಕೆಗಳು ಮಾಡ್ತಾ ಇದೆಯಲ್ಲ, ಅಂತ ಎಲ್ಲ ಚಟುವಟಿಕೆಗಳು ನಮ್ಮ ಜೀವನವನ್ನ ರುಚಿಕಟ್ಟಾಗಿ ಮಾಡೋದಕ್ಕೆ, ಜೀವನದ ರುಚಿಯನ್ನು ಹೆಚ್ಚಿಸೋದಕ್ಕೆ ಏನು ಬೇಕೋ ಅಂಥದ್ದನ್ನು ಕೊಡುತ್ತೆ ಇಂಥ ಕಾರ್ಯಕ್ರಮಗಳು. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಬೇಕು. ನಾವೆಲ್ಲರೂ ಕೂಡ ಅಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಇದೊಂದೇ ಕಾರ್ಯಕ್ರಮ ಅಂತ ಹೇಳ್ತಾ ಇಲ್ಲ, ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮ ಜೀವನದ ರುಚಿ ಜಾಸ್ತಿ ಆಗತ್ತೆ. ಜೀವನದ ರುಚಿ ಜಾಸ್ತಿ ಆಗೋದಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾನೆ ಇರಬೇಕು. ಹಾಗಾಗಿ ಇಂತಹ ಒಂದು ಸುಂದರವಾದಂತಹ ಅವಕಾಶ ನನಗೂ ಕಲ್ಪಿಸಿದ್ರಿ, ಅದಕ್ಕಾಗಿ ಧನ್ಯವಾದಗಳು. ಮುಂದಿನ ಪದ್ಯಕ್ಕೆ ಹೋಗೋಣಂತೆ. ಡಿ.ವಿ.ಜಿಯವರು ಹೇಳಿರುವಂತ ಈ ಪದ್ಯ, ಸಾಮಾನ್ಯವಾಗಿ ಕುಟುಂಬ ಅಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರೋದು ಮಕ್ಕಳು ಅಲ್ವೇ? ಮಕ್ಕಳ ಭವಿಷ್ಯ, ತಂದೆ ತಾಯಿ ಜೀವನ ಪೂರ್ತಿನೂ ಕೆಲಸ ಮಾಡೋದು ಅವ್ರ ಮಕ್ಕಳು ಚೆನ್ನಾಗಿರ್ಲಿ ಅಂತಾನೆ. ಹಾಗಿದ್ರೆ ಈ ಮಕ್ಕಳ ಬಗ್ಗೆ ಡಿ.ವಿ.ಜಿಯವರು ಏನಾದ್ರು ಹೇಳಿದಾರ ಅನ್ನೋದನ್ನ ಗಮನಿಸೋಣಂತೆ. ಪದ್ಯ ಬಹಳ ಚೆನ್ನಾಗಿದೆ. ನಾನು ಈ ಪದ್ಯದ ಸಂಖ್ಯೆಯನ್ನು ಆಗಲೇ ಹೇಳಿದೆ, ಪದ್ಯದ ಸಂಖ್ಯೆ ಹೇಳ್ತೀನಿ ಅಂತ. ಪದ್ಯದ ಸಂಖ್ಯೆಯನ್ನ ಕನ್ನಡದಲ್ಲಿ ಮಾತ್ರ ಹೇಳ್ತೀನಿ, ಇಂಗ್ಲಿಷಲ್ಲಿ ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ ಪದ್ಯದ ಸಂಖ್ಯೆ ಹೇಳಿದ ನಂತರ ನಿಮಗೆ ಗೊತ್ತಾಗುತ್ತೆ. ಪದ್ಯದ ಸಂಖ್ಯೆ 420. ಇಂಗ್ಲಿಷಲ್ಲಿ ಹೇಳಲ್ಲ ಅಂತ ಹೇಳಿದೀನಿ. ಪದ್ಯ ಇಷ್ಟು ಚೆನ್ನಾಗಿದೆ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ, ದಕ್ಕಿತೇಂ ಕುರು ಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೆ ಮಂಕುತಿಮ್ಮ, ದಿಕ್ಕವರಿಗವರವರೆ ಮಂಕುತಿಮ್ಮ. ಡಿ.ವಿ.ಜಿಯವರು ಹೇಳೋದು ಈ ಪದ್ಯದ ಮುಖಾಂತರ, ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳ್ಳಬೇಡ ಅಂತ ಹೇಳ್ತಾರೆ. ಮಕ್ಕಳಿಗೆ ಭವಿಷ್ಯ ಚೆನ್ನಾಗಿ ಆಗ್ಬೇಕು, ಆ ಹೊಣೆಗಾರಿಕೆ ಪಾಲಕರದೇ, ಜವಾಬ್ದಾರಿ ಪಾಲಕರದೇ. ಆದ್ರೆ ಕಕ್ಕುಲತೆ ಬೇಡ ಅಂತ, ಅತಿಯಾದಂತ ವ್ಯಾಮೋಹ ಬೇಡ ಅಂತ ಡಿ.ವಿ.ಜಿಯವರು ಈ ಪದ್ಯವರು ಹೇಳ್ತಾರೆ. ಅತಿಯಾದಂತ ವ್ಯಾಮೋಹ ಬೇಡ. ಯಾಕೆ ಅಂದ್ರೆ ಪಕ್ಕಾಗುವುದು ಭಾಗ್ಯ ಎಂತೆಂತ ತೆರದಿ, ಯಾವ್ಯಾವ ರೀತಿಯಲ್ಲೋ ಯಾರ್ಯಾರದೋ ಭಾಗ್ಯದ ಬಾಗಿಲು ತೆರ್ಕೊಂಡ್ಬಿಡುತ್ತೆ. ನಾವು ಅತಿಯಾದಂತ ವ್ಯಾಮೋಹದಿಂದ ಬೆಳೆಸಿದ ಮಾತ್ರಕ್ಕೆ ಮಕ್ಕಳ ಭಾಗ್ಯ ತೆರೆದು ಬಿಡುತ್ತೆ ಅಂತ ಇಲ್ಲ. ದಯವಿಟ್ಟು ಆನಂದ್ ಅವರು ಮತ್ತು ಸುನೀಲ್ ಅವರು ಮೈಕ್ ಅನ್ನ ಮ್ಯೂಟ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಬೇರೆ ಸೌಂಡ್ ಬರ್ತಾ ಇದೆ, ನನ್ನ ಗಮನವೂ ಆ ಕಡೆ ಹೋಗ್ತಾ ಇದೆ. ಹಾಗಾಗಿ ಕ್ಷಮಿಸಿ. ಇರ್ಲಿ. ಹೀಗೆ ಮಕ್ಕಳ ಭಾಗ್ಯ ಯಾವ್ಯಾವ್ದು ರೀತಿಯಲ್ಲೋ ಅದು ದಾರಿ ಕಂಡ್ಕೊಂಡ್ಬಿಡುತ್ತೆ.
ನಾವು ಅನ್ಕೋತೀವಿ ಚೆನ್ನಾಗಿದೆ, ನನ್ನಿಂದನೇ ಹೀಗಾಯ್ತು ಅಂತ. ಆದ್ರೆ ಜಗತ್ತು ಹಾಗಿಲ್ಲ. ನಂದೇ ಒಂದು ಉದಾಹರಣೆ ಹೇಳ್ತೀನಿ, ನನ್ನ ಗಮನದಲ್ಲಿ ಬಂದಿರುವಂತದ್ದು. ನನ್ನ ತರಗತಿಯಲ್ಲಿ ಓದ್ತಾ ಇದ್ದವನು ರಮೇಶ ಅಂತ. ಆತ 10th ಮುಗಿಯೋ ಹೊತ್ತಿಗೇನು ತುಂಬಾ ಒಳ್ಳೆಯ ಮಾರ್ಕ್ಸ್ ತಗೊಂಡಿದ್ದ ಅಂತಿಲ್ಲ. ಸಹಜವಾಗಿ ಬಹುಶಃ 45% ತಗೊಂಡು ಆತ ಪಾಸ್ ಆಗಿದ್ದ ಅಷ್ಟೇ. ನಾವೆಲ್ಲರೂ ಕೂಡ ಒಂದಷ್ಟು ವರ್ಷ ಆದ ನಂತರ ಊರು ಬಿಟ್ಟು ಹೊರಗಡೆ ಬಂದ್ವಿ. ಮತ್ತೊಮ್ಮೆ ಊರಿಗೆ ಹೋದಾಗ, ಸುಮಾರು 15 ವರ್ಷ ಬಿಟ್ಟು ಊರಿಗೆ ಹೋದಾಗ ಸಹಜ ನಮ್ಮ ಗೆಳೆಯರೆಲ್ಲ ಸಿಕ್ಕಿದ್ರು. ಆವಾಗ ಕೇಳಿದ್ರು, ಅವನು ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಅವನು ಇಲ್ಲಿಲ್ಲ ಕಣೋ, ಸಿಂಗಪುರಲ್ಲಿ ಇದ್ದಾನೆ ಅಂತ ಹೇಳಿದ್ರು. ಸಿಂಗಪುರಲ್ಲಿ ಏನ್ ಮಾಡ್ತಾನೆ ಅಂತ ಕೇಳಿದೆ ನಾನು. ಸಿಂಗಪುರಲ್ಲಿ ದೊಡ್ಡ ಕೆಲಸದಲ್ಲಿದ್ದಾನೆ, ಒಂದು ಕಂಪನಿಯಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾನೆ, ನೋಡಿ ಊರಲ್ಲೂ ಕೂಡ ಮನೆ ಕಟ್ಸಿದ್ದಾನೆ. ನನಗೆ ಆಶ್ಚರ್ಯ ಆಗ್ಬಿಡ್ತು. 10ನೇ ತರಗತಿಯಲ್ಲಿ ಹಾಗೆ ನೋಡಿದ್ರೆ ನಮಗಿಂತ ಒಂದು ದಡ್ಡ, ಅಂದ್ರೆ ಆ ತರದ ಗಮನಿಸಲ್ಪಡುವಂತ ಮಾರ್ಕ್ಸ್ ಏನು ತಗೊಂಡಿರ್ಲಿಲ್ಲ ಅವನು. ಆದ್ರೆ ಕೇವಲ 10-12 ವರ್ಷಗಳಲ್ಲಿ ಆತ ಸಿಂಗಪುರಿಗೆ ಹೋದ. ಅವನ ಜೀವನದ ದಿಕ್ಕೇ ಬದಲಾಗ್ಬಿಟ್ಟಿತ್ತು. ಹೀಗೆ ಯಾರ್ಯಾರ್ದೋ ಜೀವನದ ದಿಸೆ ಅದು ಯಾವ್ಯಾವ್ದೋ ರೀತಿಯಲ್ಲಿ ಬರ್ಕೊಂಡ್ಬಿಡುತ್ತೆ. ಇದು ನಮ್ಮೆಲ್ಲರ ಗಮನದಲ್ಲೂ ಬಂದಿರುತ್ತೆ. ಕೆಲವೇ ವರ್ಷದ ಹಿಂದೆ ನಮ್ಮ ಊರಲ್ಲಿದ್ದಂತ ಯಾವನೋ ಒಬ್ಬ ಹುಡುಗ, ಅವನು ಏನೋ ಯಾವ ಮುಗಿದ್ ಕಡೆ ಅವನು ಉಪಯೋಗ ಇಲ್ಲ ಏನೋ ಅಂತ ಮಾತಾಡ್ಕೊಂಡಿರ್ತೀವಿ. ಅದು 4-6 ವರ್ಷದಲ್ಲಿ ಆತ ನಮ್ಮ ಕಣ್ಣೆದುರಿಗೇನೆ ಒಂದು ಒಳ್ಳೆ ರೀತಿಯ ಹಂತಕ್ಕೆ ಬೆಳೆದಿರ್ತಾನೆ, ನಾವು ನೋಡ್ತೀವಿ. ಇದಕ್ಕೆ ವಿರುದ್ಧವಾದನ್ನು ಕೂಡ ನೋಡ್ತೀವಿ. ಒಂದು ಕಾಲಘಟ್ಟದಲ್ಲಿ ತುಂಬಾ ಚೆನ್ನಾಗಿದ್ದಂಥವ್ರು ನೋಡ್ತಾ ಪೂರ್ತಿ ಬೀದಿಗೆ ಬಂದಿರುವಂಥದ್ದು ನೋಡಲ್ವೇ? ನಮ್ಮ ಕಣ್ಣೆದುರಿಗೆ ಇದೆಯಲ್ಲ. ವಿಜಯ್ ಮಲ್ಯ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದ, ಆದ್ರೆ ಇವತ್ತು ಭಾರತಕ್ಕೆ ಬಂದ್ರೆ ಅರೆಸ್ಟ್ ಮಾಡ್ತಾರೆ. ಆ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಹೀಗೆ ಕಕ್ಕುಲತೆ ಬೇಡ, ಪಕ್ಕಾಗುವುದು ಭಾಗ್ಯ ಎಂತೆಂತೋ ತೆರದಿ, ಅಂದ್ರೆ ಈ ರೀತಿಯಲ್ಲಿ ಅಂತ ಒಬ್ಬ ರಮೇಶ, ಒಬ್ಬ ವಿಜಯ್ ಮಲ್ಯ, ಹೀಗೆ ಎರಡು ನಮ್ಮ ಕಣ್ಣೆದುರಿಗಿದೆ. ಇಂಥ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತೆ. ಅದಕ್ಕೆ ಡಿವಿಜಿಯವರು ಕೂಡ ಪೂರಕವಾಗಿ ಹೇಳ್ತಾರೆ, ದಕ್ಕಿತೇಂ ಕುರು ಪಾಂಡು ತನಯರಿಗೆ ರಾಜ್ಯ ಸುಖ ಅಂತ ಕೇಳ್ತಾರೆ. ರಾಜ್ಯದ ಸುಖ ಕೌರವರಿಗೆ ಪಾಂಡವರಿಗೆ ದಕ್ತಾ ಕೊನೆಗೇನಾದ್ರು ಅವರು ಖುಷಿ ಪಡ್ಲಿಕ್ಕೆ ಆಯ್ತಾ? ಯಾರು ಕೌರವ ದುರ್ಯೋಧನ, ಆತ ರಾಜ್ಯಕ್ಕೋಸ್ಕರನೇ ಎಲ್ಲವನ್ನೂ ಕಳ್ಕೊಳ್ಳಿಕ್ಕೆ ಸಿದ್ಧ ಆದನು. ಈ ಮಹಾಭಾರತ ಯುದ್ಧ ಕಾರಣಭೂತ ಆತ ತಾನೆ. 5 ಗ್ರಾಮಗಳನ್ನು ಕೊಟ್ಬಿಟ್ಟಿದ್ರೆ ಮುಗಿದೋಗ್ಬಿಟ್ಟಿತ್ತು ಅಲ್ವೇ? ಕೊಟ್ಟಿಲ್ಲ ಆತ. ಯಾಕೆ? 5 ಗ್ರಾಮಗಳು ಕೂಡ ಪಾಂಡವರಿಗೆ ಸಿಗಬಾರದು ಅಂತ ದುಷ್ಟ ಆಲೋಚನೆ ಇದ್ದವನಿಗೆ, ಇಡೀ ಮಹಾಭಾರತ ಯುದ್ಧಕ್ಕೆ ಕಾರಣ ಆದಂತವನಿಗೆ ರಾಜ್ಯ ಸುಖ ಸಿಕ್ತಾ? ಇಲ್ವಲ್ಲ. ಇದನ್ನೇ ಹೇಳ್ತಾ ಡಿವಿಜಿಯವರು ಹೇಳ್ತಾರೆ, ದಿಕ್ಕು ಅವರಿಗೆ ಅವರೇ. ಹಾಗಾಗಿ ಜವಾಬ್ದಾರಿ ನಮ್ದು, ಹೊಣೆಗಾರಿಕೆ ನಮ್ದು. ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಬೇಕು, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಅತಿಯಾದಂತ ಕಕ್ಕುಲತೆ ಬೇಡ ಅಂತ. ಇವತ್ತಿನ ದಿನಗಳಲ್ಲಂತೂ ಅತಿಯಾದಂತ ಕಕ್ಕುಲತೆ ಪೇರೆಂಟ್ಸ್ ಅಲ್ಲಿ ಕಾಣಿಸುತ್ತೆ. ನಾನೊಬ್ಬ ಶಿಕ್ಷಕನಾಗಿ ಹೇಳ್ತಾ ಇದ್ದೀನಿ, ಅತಿಯಾದ ರೀತಿಯಲ್ಲಿ ತನ್ನ ಮಕ್ಕಳು ಹೀಗಿರ್ಬೇಕು ಒಂದೊಂದು ಹೆಜ್ಜೆ ಒಂದೊಂದು ಅಕ್ಷರಕ್ಕೂ ಕೂಡ ಮುಗಿಬಿದ್ದು ತಿದ್ದೋದಕ್ಕೆ ನೋಡ್ತಾರಲ್ಲ, ತನ್ನ ಅನಿಸಿಕೆಯಂತೆ ಮಕ್ಕಳು ಬೆಳಿಬೇಕು ಅಂತ ನೋಡ್ತೀವಲ್ಲ, ಎಲ್ಲೋ ಒಂದ್ ಕಡೆಗೆ ನಾವೇ ಮಕ್ಕಳ ಭವಿಷ್ಯಕ್ಕೆ ಅಡ್ಡಿ ಆಗ್ತಾ ಇದೀವಾ ಅಂತಾನೆ ಯೋಚನೆ ಮಾಡ್ಬೇಕು. ಅದಕ್ಕೇನೆ ಡಿವಿಜಿ ಹೇಳೋದು, ದಿಕ್ಕು ಅವರಿಗೆ ಅವರೇ ಅಂತ. ಇದನ್ನ ಹೇಳೋದು ಸುಲಭ, ಆದ್ರೆ ಬ್ಯಾಲೆನ್ಸ್ ಮಾಡೋದು ಹೇಗೆ? ಎಷ್ಟೋ ಸಾರಿ ಮನೆಗಳಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಆಗೋದು ನೋಡ್ತೀವಿ. ಮನೆಗೆ ಬೇಗ ಬಂದ್ರೂ ಜಗಳ ಆಗತ್ತೆ, ಗಲಾಟೆ ಆಗತ್ತೆ. ಎಷ್ಟೋ ಸಾರಿ ಗಲಾಟೆ ಹೊಡೆದಾಟ ಅಂತಲ್ಲ, ಸಣ್ಣ ಪುಟ್ಟ ಮನಸ್ತಾಪಗಳು ಏರ್ಪಡ್ತಾವೆ. ತಡವಾಗಿ ಬಂದ್ರಂತೂ ಕೇಳಬೇಡಿ, ಅದಕ್ಕೂ ಕೂಡ ಇದ್ದೇ ಇದೆ. ಇದನ್ನೆಲ್ಲ ಇಂಥದ್ದೆಲ್ಲನೂ ಕೂಡ ಇಂಥ ಹಲವು ಸಂಗತಿಗಳು. ಮನೆಗಳಲ್ಲಿ ಮಕ್ಕಳು ಆಟ ಆಡಿದ್ರೆ ಗಲಾಟೆ ಆಗತ್ತೆ, ಸುಮ್ಮನೆ ಕೂತ್ಕೊಂಡ್ರೆ ಬೈತೀವಿ, ಎಲ್ಲೋ ಟಿವಿ ನೋಡ್ತಾ ಇದ್ರೆ ಬೈತೀವಿ, ಓದ್ತಾ ಕೂತ್ಕೊಂಡ್ರು ಬೈತೀವಿ, ಊಟ ಮಾಡದೇ ಇದ್ರೆ ಬೈತೀವಿ, ಊಟ ಮಾಡಿದ್ರೆ ಬೈತೀವಿ, ನಿದ್ದೆ ಮಾಡಿದ್ರೆ ಬೈತೀವಿ, ಮಲ್ಕೊಂಡ್ರು ಬೈತೀವಿ. ಹೀಗೆ ಎಲ್ಲದಕ್ಕೂ ಕೂಡ ಯಾವ್ಯಾವುದೋ ರೀತಿ ನಡೀತಾನೆ ಇರುತ್ತೆ. ಇದಕ್ಕೆ ಪರಿಹಾರ ಏನಾಗಿದ್ರೆ, ಯಾವ ರೀತಿಯಲ್ಲಿ ನಾವು ಮನಸ್ಥಿತಿನ ಇಟ್ಕೋಬೇಕು ಅನ್ನೋದಕ್ಕೆ ಒಂದಷ್ಟು ಪದ್ಯಗಳಿದಾವೆ. ಅಂತ ಕೆಲವನ್ನ ನಿಮ್ಮ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀನಿ. ಪದ್ಯದ ಸಂಖ್ಯೆ 724, 724. ಎಷ್ಟು ಚೆನ್ನಾಗಿದೆ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಸ್ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ, ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ. ಸಂಸ್ಕೃತದಲ್ಲಿ ಅತಿ ಸರ್ವತ್ರ ವರ್ಜಯೇತ್ ಅಂತ ಇದೆ. ಇಂಗ್ಲಿಷ್ನಲ್ಲಿ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಇದೆಯಲ್ಲ, ಅದನ್ನೇ ಡಿವಿಜಿಯವರು ಇಲ್ಲಿ ಹೇಳೋದು.
ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಅಂತ. ಎಲ್ಲಿಯೂ ಅತಿಯಾದದ್ದು ಬೇಡ ಅಂತ. ಅದಕ್ಕೆ ಒಂದಷ್ಟು ಪೂರಕವಾಗಿ ಹೇಳ್ಕೊಂಡು ಹೋಗ್ತಾರೆ. ಏನು? ಸ್ಮಿತವಿರಲಿ ವದನದಲ್ಲಿ, ಮುಖದಲ್ಲಿ ನಗು ಇರಬೇಕು ಯಾವತ್ತೂ. ಆ ನಗು ಎಷ್ಟು ಜೋರಾಗಿರ್ಬೇಕು ಗೊತ್ತಾ? ಆ ನಗು ಕಿವಿಗೆ ಕೇಳಿಸದಿರಲಿ. ನಮ್ಮ ನಗು ನಮ್ಮ ಕಿವಿಗೆ ಕೇಳಿಸಬಾರದು. ನಗುವಿನಲ್ಲಿ ಹಲವು ಹಂತಗಳಿದೆ, ಹಲವು ಮುಖಗಳಿದೆ. ಅದು ಕುಹಕ ಇದೆ, ಬೇರೆಯವ್ರನ್ನ ಗೇಲಿ ಮಾಡೋದಿದೆ, ಬೇರೆಯವ್ರನ್ನ ಅಪಹಾಸ್ಯ ಮಾಡೋದಿದೆ, ಸಂತೋಷ ಇದೆ, ಆನಂದ ಇದೆ, ಇಂಥ ಎಲ್ಲದಕ್ಕೂ ನಗು ಇದೆ. ಆದರೆ ಇಲ್ಲಿ ಡಿ ವಿ ಜಿಯವರು ಹೇಳೋದು, ಈ ಸ್ಮಿತವಿರಲಿ, ಸ್ಮಿತ ಅಂದ್ರೆ ಮಂದಹಾಸ, ಮುಗುಳ್ ನಗು. ಈ ಸ್ಮಿತ ಮಂದಹಾಸ ಅದು ಇರಬೇಕು, ಆದ್ರೆ ಕಿವಿ ಕೂಡ ಕೇಳಿಸ್ಬಾರ್ದಂತೆ. ಇಲ್ಲಿ ಬರುವ ವದನದಲ್ಲಿರುವಂತ ನಗು ಅದು ಕಿವಿಗೆ ಕೇಳಿಸ್ಬಾರ್ದು ಅಂತ, ಇಲ್ಲಿಂದ ಇಲ್ಲಿಗೆ ಮುಟ್ಟಬಾರದು ಅಷ್ಟೇ ಇರಬೇಕು ಅಂತ. ಆದ್ರೆ ಮುಖದಲ್ಲಿ ಮಂದಹಾಸ ಇರಬೇಕು, ಅದು ಬಿಡಬಾರದು. ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಹಿತ ಇರಬೇಕು, ನಮ್ಮ ಮಾತಿನಲ್ಲಿ ಹಿತ ಇರಬೇಕು, ಆದರೆ ಋತವ ಬಿಡದಿರಲಿ. ಋತ ಅಂದ್ರೆ ಸಾಮಾನ್ಯವಾಗಿ ಸತ್ಯ ಅಂತ ವ್ಯಾಖ್ಯಾನ ಮಾಡ್ತಾರೆ. ಸತ್ಯದ ಆಚರಣೆ ಅದು ಋತ. ನಮ್ಮ ಮಾತುಗಳಲ್ಲಿ ಯಾವುದೋ ಹಿತ ಆಗಲಿ, ಯಾರೋ ಖುಷಿ ಪಡ್ಲಿ ಅಂತ ಹೇಳಿ ನಾವು ಅಸತ್ಯವನ್ನ ಅಥವಾ ಸತ್ಯಕ್ಕೆ ದೂರವಾದಂತ ಮಾತನ್ನ ಹೇಳಬಾರದು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಋತವ ಬಿಡದಿರಲಿ ಅಂತ. ಹಾಗೇನೆ ಮಿತವಿರಲಿ, ಮಿತಿ ಇರಬೇಕು, ಒಂದು ಲಿಮಿಟ್ ಇರಬೇಕು. ಎಲ್ಲಿ? ಮನಸ್ಸಿನ ಉದ್ವೇಗದಲ್ಲಿ ಮತ್ತು ಭೋಗದಲ್ಲಿ. ಮನಸ್ಸಿನ ಆವೇಶ ಇದೆಯಲ್ಲ, ಉದ್ವೇಗ ಇದೆಯಲ್ಲ, ಅಲ್ಲೂ ಒಂದು ಮಿತಿ ಇರಬೇಕು. ಭೋಗದಲ್ಲಿ ನಮ್ಮ ಅನುಭವಿಸುವಿಕೆ, ಅದರಲ್ಲೂ ಕೂಡ ಒಂದು ಮಿತಿ ಇರಬೇಕು. ಹೀಗೆ ಅತಿ ಬೇಡವೆಲ್ಲಿಯೂ, ಇದು ಅತಿಯಾಗದೇ ಇದ್ರೆ ಆಗ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇದು ಕುಟುಂಬದ ಜೀವನಕ್ಕೂ ಹೌದು, ನಮ್ಮ ವ್ಯಕ್ತಿಗತ ಜೀವನಕ್ಕೂ ಹೌದು, ಸಮಾಜದ ಜೀವನಕ್ಕೂ ಹೌದು. ಹೀಗೆ ಎಲ್ಲ ಕಡೆಯೂ ಅತಿಯಾಗದ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಆಗ ಜೀವನ, ಕೌಟುಂಬಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಡಿ ವಿ ಜಿಯವರು ಈ ಪದ್ಯವನ್ನು ಹೇಳಿದ್ದಾರೆ ಅಂತ ಅನ್ಕೋಬಹುದು. ಹಾಗಿದ್ರೆ ಎಷ್ಟೋ ಸಾರಿ ನಮಗ್ ಗೊತ್ತಿಲ್ಲದೇ ಯಾವ್ಯಾವುದೋ ರೀತಿಯ ತೊಂದರೆಗಳು ಎದುರಾಗ್ಬಿಡ್ತಾವಲ್ಲ. ಅಷ್ಟೇ ಅಲ್ಲ, ನಮಗೆ ಗೊತ್ತಿಲ್ಲದೇನೆ ಅಥವಾ ಬೇಕು ಅಂತ ಅಂದ್ರೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಾಗಲೂ ಕೂಡ ಚೆನ್ನಾಗಿ ಇಲ್ಲದ ಹಾಗಾಗತ್ತಲ್ಲ, ಅದಕ್ಕೆ ಪರಿಹಾರ ಏನು? ಯಾಕೆ ಹಂಗಾಗತ್ತೆ? ಅಯ್ಯೋ, ನಾನು ಅನ್ಕೊಂಡೇ ಇರ್ಲಿಲ್ಲಪ್ಪ, ಹಿಂಗಾಗೋಯ್ತು ಅಂತ ವ್ಯಥೆ ಪಡ್ತೀವಿ ಅಲ್ವೇ? ಅಂಥದ್ದಕ್ಕೂ ಕೂಡ ಡಿ ವಿ ಜಿಯವರು ಒಂದಷ್ಟು ಪದ್ಯಗಳನ್ನು ಹೇಳಿದ್ದಾರೆ. ಈ ಪದ್ಯ ಗಮನಿಸಿ. ಪದ್ಯದ ಸಂಖ್ಯೆ 644, 644. ತರಚುಗಾಯವ ಕೆರೆದು ಹುಣ್ಣನಾಗಿ ಪುದು ಕಪಿ, ಕೊರತೆಯೊಂದನು ನೀನು ನೆನೆದು ಕೊರಗಿ, ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬಾಳೇನು ಮಂಕುತಿಮ್ಮ, ನರಳುವುದು ಬಾಳೇನು ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ಗಮನಿಸಿ. ಕೋತಿ ಒಂದು ಟೊಂಗೆಯಿಂದ ಇನ್ನೊಂದು ಟೊಂಗೆಗೆ ಹಾರಿ ಹೋಗುವಾಗ ಎಲ್ಲೋ ಒಂದ್ ಕಡೆ ತರಚಿದ ರೀತಿ ಗಾಯ ಆಗತ್ತಂತೆ. ಜಸ್ಟ್ ತರಚಿದ್ದು ಅಷ್ಟೇ. ಕೋತಿಗೆ ಕುತೂಹಲ, ಕೋತಿ ಬುದ್ಧಿ ತಾನೆ. ನಾವು ಹಾಗೆ ಹೇಳ್ತೀವಲ್ಲ, ತರಲೆ ಮಾಡ್ತಾ ಇದ್ರೆ, ಚಂಚಲವಾಗಿದ್ರೆ, ಅನಗತ್ಯವಾಗಿ ಏನೋ ಮಾಡ್ತಾ ಇದ್ರೆ ಕೋತಿ ಬುದ್ಧಿನ ನಿಂದು, ಏನ್ ಕೋತಿ ಆಡ್ದಂಗ ಆಡ್ತೀಯ ಅಂತ ಬೈತೀವಲ್ಲ, ಇದು ಹಾಗೇನೆ. ಈ ಕೋತಿ ಬುದ್ಧಿಯಿಂದ ಅದೇನ್ ಮಾಡತ್ತೆ, ಸಣ್ಣ ತರಚೋಗಿರೋದನ್ನ ಕೆರೆದು 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 ಗಾಯವನ್ನಾಗಿ, ಹುಣ್ಣಾಗಿ ಮಾಡ್ಕೊಳತ್ತಂತೆ. ಡಿ ವಿ ಜಿಯವರು ಹೇಳೋದು, ನಾವು ಹಾಗೆ ಇರ್ತೀವಿ ಅಂತ, ಮನುಷ್ಯನು ಹಾಗೆ ಇರ್ತಾನೆ ಅಂತ. ಏನದು? ಕೊರತೆಯೊಂದನು ನೀನು ನೆನೆದು ಕೊರಗಿ. ಯಾವುದೋ ಒಂದು ಸಣ್ಣ ವೀಕ್ನೆಸ್ ಇರುತ್ತೆ, ಸಣ್ಣ ಕೊರತೆ ಇರುತ್ತೆ, ಅದನ್ನು ಮತ್ತೆ 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 ಹೇಳ್ತಾ, ಮತ್ತೆ 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 ನೆನಪು ಮಾಡ್ಕೊಳ್ತಾ, ಅಯ್ಯೋ ನನಗದಾಗಿಲ್ಲ, ನನಗೆ ಹೀಗಾಯ್ತು ಅಂತ ಹೇಳ್ಕೊತಾ 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 ಏನಾಗತ್ತೆ, ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ. ಅಲ್ವಾ? ಆಫೀಸಲ್ಲಿ ಎಲ್ಲೋ ಒಂದು ಸಣ್ಣ ವ್ಯತ್ಯಾಸ ಆಗಿರುತ್ತೆ, ಮನೆಗೆ ಬಂದ ನಂತರ ಮನೇಲಿ ಹೆಂಡತಿಗೂ ಮಕ್ಕಳಿಗೂ ತಂದೆ ತಾಯಿಗೂ ಎಲ್ರಿಗೂ ಬೈತಾ ಇರ್ತೀವಿ. ಆಫೀಸಿನ ಕೆಲಸ ಮನೆಗೆ ಬಂದು ನಮ್ಮ ಮನೆಯವರಿಗೆ ಬೈದ್ ಮಾತ್ರಕ್ಕೆ ಅಲ್ಲಿ ಸರಿಯಾಗಲ್ಲ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಅಷ್ಟಾದ್ರೂ ಕೂಡ ನಾವು ಬೈಯೋದು ಮಾತ್ರ ನಿಲ್ಲಿಸಲ್ಲ. ಇನ್ನೂ ತಮಾಷೆ ಅಂದ್ರೆ, ನಾನು ಹೀಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನನ್ನನ್ನು ಡ್ರಾಪ್ ಮಾಡ್ಲಿಕ್ಕೆ ಅಂತ ಒಬ್ರು ದಂಪತಿಗಳು ಬಂದಿದ್ರು ಮನೆಗೆ ಡ್ರಾಪ್ ಮಾಡ್ಲಿಕ್ಕೆ ಅಂತ. ಅವ್ರು ಹೇಳಿದ್ರು, ಸರ್ ನೀವು ಈ ಪದ್ಯ ಹೇಳಿದ್ರಲ್ಲ ಸರ್, ಆ ಸ್ಟೋರಿ ಹೇಳಿದ್ರಲ್ಲ ಬಹಳ ಚೆನ್ನಾಗಿದೆ ಅಂತ. ನಾನು ಆ ಸ್ಟೋರಿ ಹೇಳಿದ್ದೆ, ಇದೇ ಪದ್ಯಕ್ಕೆ ಸಂಬಂಧಪಟ್ಟಂತೆ ಒಂದ್ಸರಿ ಹೇಳಿದ್ದೆ. ನಮ್ಮ ಯಜಮಾನ್ರಿಗೆ ಇನ್ನೊಂದ್ಸರಿ ಹೇಳಿ ಸರ್ ಅಂತ ಹೇಳಿದ್ರು. ಆ ಕಥೆ ಏನು ಗೊತ್ತಾ? ಸಾಮಾನ್ಯ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತೀವಲ್ಲ,
ಕಾರ್ ಡ್ರೈವ್ ಮಾಡೋ ಗಂಡ ಹೆಂಡತಿ ಇಬ್ರು ಇದ್ರೆ ಅಥವಾ ಯಾರಿದ್ರು ಕಾರಿನ ಗ್ಲಾಸ್ ಏರಿಸ್ಕೊಂಡಿರ್ತಾರೆ, AC ಆನ್ ಮಾಡ್ಕೊಂಡಿರ್ತಾರೆ, ಹೊರಗಿನ ಗಲಾಟೆ ಕಾರ್ ಒಳಗೆ ಕೇಳಿಸಲ್ಲ, ಕಾರ್ ಒಳಗೆ ಏನೇ ಮಾತಾಡ್ಕೊಂಡ್ರು ಹೊರಗಡೆ ಕೇಳಿಸಲ್ಲ ಸಾಮಾನ್ಯವಾಗಿ, ಅಲ್ವೇ? ಅಷ್ಟಾದ್ರೂ ಕೂಡ ಬೆಂಗಳೂರಿನಂತ ಟ್ರಾಫಿಕ್ ಏರಿಯಾದಲ್ಲಿ ಹೋಗುವಾಗ ಯಾವನೋ ಟೂ ವೀಲರ್ನೋ ಅಡ್ಡ ಬರ್ತಾನೆ, ಯಾರನೋ ಕಾರ್ನೋ ಬರ್ತಾನೆ, ಯಾರನೋ ಹೊರ ಹಾಕ್ತಾನೆ, ಇವತ್ತು ನಡೀತಾ ಇರುತ್ತೆ ಇವೆಲ್ಲವೂ ಕೂಡ. ಈ ಯಜಮಾನರು ಕಾರ್ ಓಡಿಸೋರು ಯಾರು ಎದುರಿಗೆ ಬಂದ್ರು ಬೈತಾ ಇದ್ರಂತೆ, ಬಂದ ನೋಡಿ ಸರಿಯಾಗಿ ಹೋಗ್ಲಿಕ್ಕಾಗಲ್ವಾ, ಇಷ್ಟು ಲೇನ್ ಕರೆಕ್ಟ್ ಆಗಿದೆ ಅದ್ರ ಪ್ರಕಾರ ಹೋಗ್ಲಿಕ್ಕಾಗಲ್ವಾ, ಅಲ್ಲಿ ಸಿಗ್ನಲ್ ನಿಲ್ಸ್ಲಿಕ್ಕಾಗಲ್ವಾ, ಬೈತಾ 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 ಇರ್ತಿದ್ರಂತೆ. ಅದಕ್ಕೆ ನಾನು ಡ್ರಾಪ್ ಮಾಡ್ಲಿಕ್ಕೆ ಬಂದಂತ ಮಹಿಳೆ ಹೇಳಿದ್ರು, ನಮ್ಮ ಯಜಮಾನರು ಯಾವತ್ತೂ ಬೈತಾ ಇರ್ತಾರೆ ಸರ್. ಹೀಗೆ ನೀವು ಹೇಳಿದ್ರಲ್ಲ, ನನಗಂತೂ ನಮ್ಮ ಯಜಮಾನ ಚಿತ್ರಣನೇ ಕಣ್ಣಿಗೆ ಕಾಣಿಸ್ತಾ ಇತ್ತು ಅಂತ. ನಾವು ಬೈದಿದ್ದು ಕಾರ್ ಒಳಗೆ ಕೂತ್ಕೊಂಡು ಬೈತೀವಲ್ಲ, ಹೊರಗಡೆ ಕೇಳಿಸೋದೇ ಇಲ್ಲ, ನಮಗೆ ನಾವು ಬೈಕೋತಾ ಇರ್ತೀವಿ ಅಷ್ಟೇ. ಇದು ಎಲ್ಲ ಮನೆಗಳಲ್ಲೂ ಆಗತ್ತೆ. ರೂಮಲ್ಲಿ ಬಂದ್ಬಿಟ್ಟು ಅತ್ತೆಯವರನ್ನ ಸೊಸೆ ಬೈದಿದ್ದಿರುತ್ತೆ, ಅವ್ರು ಹೀಗೆ ಹಾಗೆ ಹೇಗೆ ಅಂತ. ಅತ್ತೆ ಕೆಳಗೆಲ್ಲೋ ಇರ್ತಾರೆ, ಅವ್ರ ರೂಮಲ್ಲಿ ಇರ್ತಾರೆ, ಇವ್ರು ಬೈದಿದ್ದು ಅವ್ರಿಗೆ ಕೇಳಿಸಲ್ಲ. ಅತ್ತೆನೂ ಹಾಗೇನೆ ಸೊಸೆ ಬೈತಾ ಇರ್ತಾರೆ, ಮಗ ಇನ್ಯಾರಿಗೋ ಬೈತಾ ಇರ್ತಾನೆ. ಇವೆಲ್ಲೋ ಯಾಕೆ? ನಮ್ಮ ಸಮಾಧಾನಕ್ಕೆ ಅಂತ ಅನ್ಕೋತೀವಿ, ಏನೋ ಕಿಕ್ಕು ಕೊಡುತ್ತೆ ಅಷ್ಟೇ, ಅದು ಏನೋ ಕಿಕ್ ಕೊಡುತ್ತೆ, ಅದರಿಂದ ಉಪಯೋಗ ಯಾವುದೂ ಇರಲ್ಲ. ಬದಲಾಗಿ ಏನ್ ಹೇಳ್ಬೇಕು, ಸಮಾಧಾನವಾಗಿ ಅತಿ ಬೇಡವೆಲ್ಲಿಯೂ ಇದೆಯಲ್ಲ, ಅದೇ ಪಥದಲ್ಲಿ ಅವ್ರ ಎದುರಿಗೆ ಹೇಳಿ ಕೆಲಸ ಚೆನ್ನಾಗಾಗತ್ತೆ, ಏನು ಪರಿಣಾಮ ಆಗ್ಬೇಕು ಅದಾಗತ್ತೆ. ಬದಲಾಗಿ ಎಲ್ಲವನ್ನೂ ಬೈತಾ ಎಲ್ಲರನ್ನು ಹೇಳಿಸ್ಕೊಳ್ತಾ ಇರೋದ್ರಿಂದ ಏನಾಗತ್ತೆ ಅದ್ರ ಪರಿಣಾಮ? ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ಅಂತ. ಈ ನರಕ ನಿಲ್ಲಿಸ್ಕೊಳ್ಳೋ ಇದೆಯಲ್ಲ, ಜೀವನ ನರಕ ಆಗೋಯ್ತು ಕಣೋ ಅಂತ ಹೇಳ್ತೀವಿ ತುಂಬಾ ಕಷ್ಟ ಆದಾಗ. ಈ ನರಕ ನಿಲ್ಲಿಸ್ಕೊಳ್ಳೋದು ಯಾರು? ನಾವೇನೆ. ಎಲ್ಲಿ? ಮನೆಯಲ್ಲಲ್ಲ, ಕಚೇರಿಯಲ್ಲ, ರಸ್ತೆಯಲ್ಲ, ಬದಲಾಗಿ ಎಲ್ಲಿ? ಮನದಿ, ನಮ್ಮ ಮನಸ್ಸಿನಲ್ಲಿ ನರಕವನ್ನು ಸೃಷ್ಟಿ ಮಾಡ್ಕೋತೀವಿ. ನಮ್ಮ ಮನಸ್ಸಿನಲ್ಲಿ ನಾವೇ ನರಕ ಸೃಷ್ಟಿ ಮಾಡಿಕೊಂಡು ಸುಖ ಸಂತೋಷ ಸಿಗ್ಬೇಕು ಅಂದ್ರೆ ಅದು ಎಲ್ಲಿ ಸಿಗತ್ತೆ, ಅಲ್ವೇ? ಹಾಗಾಗಿ ಈ ಭಾವನೆಯಿಂದ, ಈ ಮನಸ್ಥಿತಿಯಿಂದ ನಾವು ಮೊದಲು ಹೊರಗೆ ಬರ್ಬೇಕು. ಅದಕ್ಕೆ ಡಿವಿಜನ್ ಕೇಳ್ತಾರೆ, ಹೀಗೆ ನರಳ್ತಾ ನರಳ್ತಾ ಬದುಕೋದಿದ್ದಿಲ್ಲ, ಇದು ಒಂದು ಬಾಳ, ಇದು ಒಂದು ಜೀವನನ ಅಂತ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ಕಂಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಚೆನ್ನಾಗಾಗ್ಬಿಡುತ್ತೆ. ಅದಕ್ಕಾಗಿ ಯಾವುದೋ ಸಣ್ಣ ಕೊರತೆಯನ್ನ, ಯಾವುದೋ ಸಣ್ಣ ನ್ಯೂನತೆಯನ್ನ ಅದನ್ನು ಮತ್ತೆ 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 ಎತ್ತಿ ಆಡದೇನೆ ಅದನ್ನ ಅಲ್ಲಲ್ಲಿಗೆ ಮುಗಿಸ್ತಾ ಹಾಗಾಗಿ ಮುಂದಕ್ಕೆ ಹೋಗ್ಬೋದಾ ಅಂತ ನೋಡ್ಬೇಕು. ಆಗ ಜೀವನ ತುಂಬಾ ಚೆನ್ನಾಗಿ ಆಗತ್ತೆ. ಎಷ್ಟೋ ಸಾರಿ ನಮಗೆ ಚೆನ್ನಾಗಿದೆ ಅಂತ ಅನಿಸ್ಬಿಡತ್ತೆ, ಚೆನ್ನಾಗಿರ್ಲೇಬೇಕು ಅಂತ ಇಲ್ಲ. ನಮಗನ್ಸುತ್ತೆ ಚೆನ್ನಾಗಿದೆ ಅಂತ. ನನಗೆ ಚೆನ್ನಾಗಿರುವಂಥದ್ದೆಲ್ಲವೂ ಕೂಡ ಬೇರೆಯವರಿಗೆ ಚೆನ್ನಾಗಿರ್ಬೇಕು ಅಂತ ಇಲ್ಲ, ಅಲ್ವೇ? ಯಾರದೋ ಮನೆಯಲ್ಲಿ ಕಾಫಿ ಕೊಟ್ರೆ ನನ್ನಂತವನು ಸಕ್ಕರೆ ಹಾಕಿ ಕೊಡಬೇಡಿ ಅಂತ ಹೇಳ್ತೀನಿ. ಅದು ನನ್ನ ಸಮಸ್ಯೆ, ಅದು ಕಾಫಿ ಸಮಸ್ಯೆ ಅಲ್ಲ, ಅವ್ರ ಮನೆ ಸಮಸ್ಯೆ ಅಲ್ಲ, ನನ್ನಲ್ಲೇನೋ ಸಮಸ್ಯೆ ಇದೆ. ಹಾಗೆ ಎಲ್ಲರಿಗೂ ಎಲ್ಲವೂ ಸರಿ ಹೊಂದಲ್ಲ. ಆದ್ರೆ ಈ ವಿವೇಚನೆ, ಇಂಥ ವಿವೇಕ ಪ್ರತಿಯೊಬ್ಬರಿಗೂ ಇರಬೇಕು. ಆಗ ಜೀವನ ಚೆನ್ನಾಗಾಗುತ್ತೆ, ಕುಟುಂಬವು ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಪದ್ಯ ಇದೆ, ಪದ್ಯದ ಸಂಖ್ಯೆ 864, 864. ಮುದಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದಿಮ್ಮೊಮ್ಮಂಗೆ ಕೊಡಲು ಸಿಹಿಯಹುದೇ, ಹೃದಯ ಒಳಿತಾದೊಡೆ ತಿಳಿವಿಹುದೆ ಜಾಣಿಹುದೆ, ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ, ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಮುದಿ ಕುರುಡಿ ಅಂದ್ರೆ ಇಲ್ಲಿ ಎರಡು, ಒಂದು ವಯಸ್ಸಿನಿಂದ ಮುದುಕಿಯಾಗಿದ್ದಾಳೆ, ಆ ವಯಸ್ಸು ಅಥವಾ ಇನ್ಯಾವುದು ಕಾರಣನೂ ಕಣ್ಣು ಕೂಡ ಕಾಣಿಸ್ತಾ ಇಲ್ಲ ಅವಳಿಗೆ. ವಯಸ್ಸಾಗಿದೆ, ಕಣ್ಣು ಕಾಣಿಸಲ್ಲ. ಆದ್ರೆ ವಯಸ್ಸಾದಂಥವರಿಗೆ ಸಾಮಾನ್ಯವಾಗಿ ಅಜ್ಜಿ ತಾತಂಗೆ ಮೊಮ್ಮಕ್ಕಳಿಗೆ ಏನಾದ್ರು ತಿನ್ನಿಸ್ಬೇಕು ಅಂತ ಆಸೆ ಇರುತ್ತೆ, ಅಲ್ವೇ? ಎಲ್ರಿಗೂ ಇರುವಂತದ್ದು. ಮೊಮ್ಮಕ್ಕಳಿಗೆ ಏನಾದ್ರು ಕೊಡ್ತಾ ಇರ್ಬೇಕು ಅಂತ, ಚಾಕ್ಲೇಟ್ ಕೊಡ್ಬೇಕು, ಪೇಪರ್ ಮಿಂಟ್ ಕೊಡ್ಬೇಕು, ಬಾದಾಮಿ ಕೊಡ್ಬೇಕು, ಐಸ್ ಕ್ರೀಮ್ ಏನಾದ್ರೂ ಸರಿ. ಅವ್ರು ತಿನ್ಲಿಕ್ಕಾಗಲ್ಲ, ಆದ್ರೆ ಮೊಮ್ಮಕ್ಕಳು ತಿಂತಾ ಇರ್ಬೇಕು ಅಂತ ಆಸೆ ಇರುತ್ತೆ. ಹಾಗೆ ವಯಸ್ಸಾಗಿರುವಂತ ಈ ಕುರುಡಿ ಬಾದಾಮಿಯನ್ನ ಮೊಮ್ಮಗನಿಗೆ ಕೊಡಬೇಕು ಅಂತ ಆಸೆ ಅಂತೆ. ಕೊಟ್ಲು. ಆದ್ರೆ ಕೊಟ್ಟಿದ್ದೇನು? ಹೊಂಗೆಯ ಬೀಜ, ಹೊಂಗೆ ಮರ ಅಂತಿರುತ್ತಲ್ಲ, ಆ ಹೊಂಗೆ ಮರದ ಬೀಜವನ್ನು ಕೊಟ್ಟಿದ್ದಾಳಂತೆ. ಅವಳಿಗದು ಸೈಜ್ ನೋಡ್ಕೊಂಡು ಅನ್ಸಿತ್ತೇನೋ ಹಾಗಿದೆ, ಅದು ಬಾದಾಮಿಯನ್ನು ಕೊಟ್ಟಿರ್ಬೋದು. ಅದು ಏನು ಪ್ರೀತಿಯಿಂದ ಕೊಟ್ಟಿದ್ದಾಳೆ. ಪದುಳದಿ ಮೊಮ್ಮಂಗೆ ಕೊಡಲು ಸಿಹಿಯೋದೆ, ತುಂಬಾ ಪ್ರೀತಿಯಿಂದ ಮೊಮ್ಮಗನಿಗೆ ಕೊಟ್ರೆ
ಅದು ಬಾದಾಮಿಯ ರುಚಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಡಿ ವಿ ಜಿಯವರು ಹೇಳ್ತಾರೆ, ಹೃದಯ ಒಳಿತಾದೊಡೆ. ಈ ಮುದಿ ಕುರುಡಿಯ ಭಾವನೆ, ಹೃದಯ ಒಳ್ಳೆದೆ, ಅಯ್ಯೋ ಮೊಮ್ಮಗನಿಗೆ ಕೊಡ್ಬೇಕು ಅಂತ ಕಾಳಜಿ, ಮೊಮ್ಮಗ ತಿನ್ಬೇಕು ಅಂತ ಆಸೆ, ತನ್ನ ಮೊಮ್ಮಗ ಅನ್ನುವ ಪ್ರೀತಿ, ಅದೇ ಪ್ರೀತಿಯಿಂದ ಈ ಮೊಮ್ಮಗನಿಗೆ ಕೊಟ್ಟಿದ್ದಾಳೆ, ಬಾದಾಮಿ ಅಂತ ಅಂದ್ಕೊಂಡಿದ್ದಾಳೆ, ಆದ್ರೆ ಕೊಟ್ಟಿದ್ದು ಮಾತ್ರ ಹೊಂಗೆ ಬೀಜ. ಹೃದಯ ಒಳಿತಾದೊಡೆ, ಅದರಲ್ಲಿ ತಿಳಿವಿಹುದೆ ಜಾಣಿಹುದೆ ಅಂತ ಕೇಳ್ತಾರೆ. ಒಂದು ತಿಳುವಳಿಕೆ ಇರ್ಬೇಕಲ್ಲ, ಅಥವಾ ಜಾಣತನ ಇರ್ಬೇಕಲ್ಲ, ಅದೇನಾದ್ರೂ ಕಾಣಿಸಿದ್ಯಾ ಅದರೊಳಗೆ? ತಿಳುವಳಿಕೆ ಏನು? ತಾನು ಕೊಡ್ತಾ ಇರುವಂತಹದ್ದು ಬಾದಾಮಿಯೋ ಹೊಂಗೆ ಬೀಜವೋ ಅನ್ನುವ ತಿಳುವಳಿಕೆ ಇರ್ಬೇಕಾಗಿತ್ತು ಅಲ್ವೇ? ಆ ತಿಳುವಳಿಕೆ ಬಂದಿಲ್ಲ ಆ ಕ್ಷಣದಲ್ಲಿ ಬಂದಿಲ್ಲ, ಗೊತ್ತಿಲ್ಲ ಅಂತಿಲ್ಲ, ಆ ಕ್ಷಣದಲ್ಲಿ ಬಂದಿಲ್ಲ ಅಷ್ಟೇ. ಹಾಗೇನೆ ಜಾಣಿಹುದೆ, ಜಾಣತನ ಇರ್ಬೋದಾಗಿತ್ತು. ಏನ್ ಜಾಣತನ? ತನಗೆ ಗೊತ್ತಾಗ್ತಾ ಇಲ್ಲಪ್ಪ, ಕಣ್ಣು ಕಾಣಿಸ್ತಾ ಇಲ್ಲ, ಇದನ್ನೇ ಇದು ಬಾದಾಮಿಯೋ ಹೊಂಗೆ ಬೀಜವೋ ಅಂತ ಪಕ್ಕದಲ್ಲಿದ್ದವ್ರನ್ನ ಕೇಳ್ಬೋದಾಗಿತ್ತು. ಹೋಗ್ಲಿ ಮೊಮ್ಮಗುನೇ ಕೇಳ್ಬೋದಾಗಿತ್ತು, ಬಾದಾಮಿ ಏನಪ್ಪ ಇದು ಅಂತ ಕೇಳ್ಬೋದಾಗಿತ್ತು. ಅಷ್ಟು ಜಾಣತನ ಇದ್ಬಿಟ್ಟಿದ್ರೆ ಮೊಮ್ಮಗನಿಗೆ ಹೊಂಗೆ ಬೀಜ ಕೊಡುವಂತ ಪ್ರಮೇಯ ಬರ್ತಾ ಇರಲಿಲ್ಲ ಅಲ್ವೇ? ಹೀಗೆ ಹೃದಯ ಒಳಿತಾದೊಡೆ ತಿಳಿವಿಹುದೆ ಜಾಣಿಹುದೆ ಅಂತ ಕೇಳ್ತಾ, ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ ಅಂತ ಕೇಳ್ತಾರೆ ಡಿ ವಿ ಜಿಯವರು. ಸುಧೆ ಅಂದ್ರೆ ಅಮೃತ. ಈ ಅಮೃತ ಹಾಲಾಹಲವನ್ನ ಕಡದ್ರಲ್ಲ, ಸಮುದ್ರ ಮಂಥನ ಆಯ್ತಲ್ಲ, ಸಮುದ್ರ ಮಂಥನ ಆದಾಗ ಸುಧೆ ಅಮೃತ ಆರಂಭದಲ್ಲೇ ಬಂದಿಲ್ಲ. ಆ ಕಥೆ ನಮ್ಗೆಲ್ರಿಗೂ ಗೊತ್ತಿದೆ. ವಿಷದಂತ ವಿಷವೇ ಬಂತಲ್ಲ ಆರಂಭದಲ್ಲಿ, ಅಂಥ ವಿಷವನ್ನ ಶಿವ ಸ್ವೀಕಾರ ಮಾಡಿದ್ನಲ್ಲ, ಅದೆಲ್ಲದ್ರ ನಂತರ ಬಂದಿರುವಂತದ್ದು ಅಮೃತ. ಹಾಗೆ ತಾನೆ ನಮ್ಮ ಕುಟುಂಬದಲ್ಲಿಯೂ ಕೂಡ ಯಾವುದೋ ಒಂದು ಸುಲಭವಾಗಿ ದಕ್ಕಿ ಬಿಡಲ್ಲ. ಅದಕ್ಕೆ ತಿಳುವಳಿಕೆ ಬೇಕು, ಜಾಣತನ ಬೇಕು, ಹೊಂದ್ಕೊಂಡು ಹೋಗುವಂತ ಮನಸ್ಥಿತಿ ಬೇಕು, ಒಂದಷ್ಟು ತ್ಯಾಗ, ಒಂದಷ್ಟು ಪರಿಶ್ರಮ, ಇವೆಲ್ಲವೂ ಇದ್ದಾಗ ಮಾತ್ರ ಕುಟುಂಬ ಚೆನ್ನಾಗಾಗತ್ತೆ. ಕುಟುಂಬ ಚೆನ್ನಾಗಿ ಆಗ್ಬೇಕು ಅಂದ್ರೆ ಇಂಥ ಎಲ್ಲವನ್ನು ಕೂಡ ನಾವು ಜೋಡಿಸ್ಕೋಬೇಕು, ಅದರ ಅಗತ್ಯ ಇದೆ ಅಂತ. ಹಾಗೆ ಡಿ ವಿ ಜಿಯಲ್ಲಿ ಕೇಳೋದು, ಒಂದು ಮುದಿ ಕುರುಡಿಯ ಉದಾಹರಣೆಯನ್ನು ಕೊಡ್ತಾ, ನಾವು ಮಾಡುವಂತ ಎಷ್ಟೋ ಕೆಲಸಗಳು ನಮ್ಮ ಮನೆಯ ಎಲ್ಲರಿಗೂ ಹಿತ ಆಗ್ಬೇಕು ಅಂತ ಇಲ್ಲ. ತುಂಬಾ ಸರಿ ನಾವು ಹೇಳ್ತೀವಲ್ಲ, ನಾನ್ ಮಾಡಿದ್ದಕ್ಕೆ ಹಿಂಗಾಯ್ತು ಅಂತ ಹೇಳ್ತೀವಿ, ಆದ್ರೆ ಅಪೇಕ್ಷಿತ ಫಲ ಬಂದಿರಲ್ಲ ಅಲ್ವೇ? ಯಾಕೆ ಅಂದ್ರೆ ಇಂಥದ್ದೇ ಯಾವುದೋ ಒಂದು ಕಾರಣ ಇರುತ್ತೆ, ಅದನ್ನ ನಾವು ಹುಡುಕಲ್ಲ. ಬದಲಾಗಿ ಅಯ್ಯೋ ನಾನ್ ಮಾಡಿದ್ದೀನಿ, ನಾನು ಪರಿಶ್ರಮ ಹಾಕಿದ್ದೀನಿ ಅಂತ ಜೋರಾಗಿ ಹೇಳ್ಕೋತೀವಿ. ಅದರಿಂದ ನಾವು ಅಪೇಕ್ಷೆ ಪಟ್ಟ ರೀತಿಯ ಪ್ರತಿಫಲ ಬರದೇ ಇದ್ದಾಗ ನಮ್ಮಲ್ಲಿ ಕೋಪ, ಮನಸ್ತಾಪಗಳು ಬರ್ಲಿಕ್ಕೆ ಶುರು ಆಗತ್ತೆ. ಕುಟುಂಬದಲ್ಲಿ ಅಶಾಂತಿಗೆ ಇದೇ ಕಾರಣ ಆಗತ್ತೆ. ಅದಾಗಬಾರದು ಅಂತಾದ್ರೆ ನಾನು ಮಾಡ್ತಾ ಇರುವಂತ ಕೆಲಸ ಎಲ್ಲರಿಗೂ ಹಿತ ಆಗ್ತಾ ಇದೆಯಾ, ಆಗುವ ಸಾಧ್ಯತೆ ಇದೆಯಾ, ಇಂತಹ ತಿಳುವಳಿಕೆ, ಇಂತಹ ಜಾಣತನ ಪ್ರತಿಯೊಬ್ಬರಿಗೂ ಇರಬೇಕು. ವಿಶೇಷವಾಗಿ ಪಾಲಕರಿಗಂತೂ ಇರಬೇಕು. ಹಾಗಿದ್ದಾಗ ಮನೆ, ಮನಸ್ಸುಗಳು ಅವೆಲ್ಲವೂ ಚೆನ್ನಾಗಿರುತ್ತೆ. ಹಾಗಾಗಿ ಅಂಥದ್ದನ್ನ ಗಮನಿಸ್ಕೋಬೇಕು ಅಂತ. ಇದೆಲ್ಲ ಹೇಳೋ ಸುಲಭ ಸ್ವಾಮಿ, ಆದ್ರೆ ಮಾಡೋದು ಹೇಗೆ? ನಮ್ಮ ಮನಸ್ಸು ಈಗಿದ್ದಂತೆ ಇನ್ನೊಂದು ಕ್ಷಣ ಇರಲ್ಲ, ಹೌದ್ ತಾನೆ? ಮನ ಏವ ಮನುಷ್ಯಾಣ ಬಂಧನಂ ಕಾರಣಂ ಬಂಧ ಮೋಕ್ಷಯೋ ಅಂತ ಅಲ್ವೇ? ಮನುಷ್ಯನ ಮನಸ್ಸು ಬಂಧನಕ್ಕೂ ಮೋಕ್ಷಕ್ಕೂ ಎರಡೂ ಅದೇ ಕಾರಣ ಅಂತ ಹೇಳ್ತಾರೆ, ಹೌದ್ ತಾನೆ? ಹಾಗಿದ್ರೆ ಈ ಮನಸ್ಸನ್ನ ಹತೋಟಿಲಿಡೋದು ಹೇಗೆ? ಬಹಳ ಬೇಗ ಕೋಪಗೊಳ್ತೀವಿ, ಬಹಳ ಬೇಗ ಉದ್ವೇಗಕ್ಕೊಳಗಾಗ್ತೀವಿ, ಭಾವಾವೇಶಕ್ಕೊಳಗಾಗ್ತೀವಿ, ಹತ್ತು ಬಿಡ್ತೀವಿ. ಇಂಥ ಎಷ್ಟೋ ಸಂದರ್ಭಗಳು ಬರುತ್ತಲ್ಲ, ನಗೋದು ಕಡಿಮೆ, ನಗನಗ್ತಾ ಇರೋದು ಕಡಿಮೆ, ಉಳಿದೆಲ್ಲ ಭಾವನೆಗಳು ಬರ್ತಾ ಇರುತ್ತೆ, ಯಥೇಚ್ಛವಾಗಿ ಬರುತ್ತೆ. ಹಾಗಿದ್ರೆ ಇದಕ್ಕೆ ಏನು ಕಾರಣ ಅಂತ ಅದಕ್ಕೂ ಕೂಡ ಡಿ ವಿ ಜಿಯವರು ಒಂದು ಒಳ್ಳೆ ಪದ್ಯವನ್ನು ಹೇಳಿದ್ದಾರೆ. 375ನೇ ಪದ್ಯ, 375. ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತನಿತು ಸವಿಯುಣಿಸು ಸವಿ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳೆನದು, ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ, ಇನಿತಿತ್ತು ಮರೆಸನಿತ ಮಂಕುತಿಮ್ಮ. ಮನಸ್ಸನ್ನ ಕೇವಲ ಕಠೋರವಾಗಿರಿಸಿಕೊಂಡ ಮಾತ್ರಕ್ಕೆ ಯಾವುದು ಉಪಯೋಗ ಇಲ್ಲ ಅಂತ ಡಿ ವಿ ಜಿಯವರು ಹೇಳ್ತಾರೆ. ತುಂಬಾ ಉಪಯೋಗ ಇಲ್ಲ ಅಂತ ನಾವು ಹೇಳ್ತೀವಿ. ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು, ಡಿಸಿಪ್ಲಿನ್ಡ್ ಆಗಿರ್ಬೇಕು ಅಂತೆಲ್ಲ ಹಾರಾಡ್ಬಿಡ್ತೀವಿ ಮನೆಯಲ್ಲಿ. ಅದೇನು ತುಂಬಾ ಕೆಲಸ ಮಾಡುತ್ತೆ ಅಂತಿಲ್ಲ. ಅದಕ್ಕೆ ಡಿ ವಿ ಜಿಯವರು ಕೊಡೋದು, ಈ ಮನಸ್ಸನ್ನ ಆಳುವಂಥದ್ದು ಹೇಗೆ ಅಂತಂದ್ರೆ ಹಠದ ಮಗುವನ್ನ ಆಳುವ ನಯದೆ ಅಂತ ಹೇಳ್ತಾರೆ.
ತುಂಬಾ ಹಠ ಮಾಡ್ತಾ ಇರುವಂತ ಮಗುವನ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ತೀವಿ? ತಾಯಂದ್ರಿಗಂತೂ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಮಗು ಊಟ ಮಾಡಲ್ಲ ಅಂತ ಹಠ ಮಾಡ್ತಾ ಇರುತ್ತೆ. ತಾಯಿ ಏನ್ ಮಾಡ್ತಾಳೆ? ನೋಡು ಚಂದಮಾಮ ಬರ್ತಾನೆ, ಚಂದಮಾಮ ತಿನ್ಕೊಂಡು ಹೋಗ್ಬಿಡ್ತಾನೆ. ಎಂತ ಸುಳ್ಳ್ರಿ ಇದು, ಅಲ್ವೇ? ಸುಳ್ಳು ಹೇಳಿ ಮಗುಗೆ ತಿನ್ನಿಸ್ತೀವಿ. ಅಂದ್ರೆ ಒಂದ್ ಸ್ವಲ್ಪ ಏನೋ ಹೇಳ್ತೀವಿ, ಮಗು ಹಾ ಅಂತ ಬಾಯಿ ಬಿಡ್ಬೇಕು. ನೋಡು ಗುಮ್ಮ ಬರ್ತಾನೆ, ಗುಮ್ಮ ತಿನ್ಕೊಂಡು ಹೋಗ್ಬಿಡ್ತಾನೆ. ಚಂದ್ರನೂ ಬರಲ್ಲ ಭೂಮಿಗೆ, ಗುಮ್ಮ ಯಾರು ಅಂತ ಗೊತ್ತಿಲ್ಲ. ಆದ್ರೂ ಹೇಳ್ತೀವಿ, ನೋಡು ಅಣ್ಣ ಕೊಟ್ಬಿಡ್ತೀನಿ. ಅಣ್ಣಂಗೆ ಕೊಡ್ತಾರ ಅದನ್ನ? ಇಲ್ಲ. ನೋಡು ನಾಯಿಗೆ ಹಾಕ್ಬಿಡ್ತೀನಿ. ಏನೇನೋ ಹೇಳಿ ಕತೆ ಹೇಳ್ತಾ 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 ತಾಯಿ ಮಗುಗೆ ಊಟ ಮಾಡಿಸಿ ಮುಗಿಸ್ಬಿಡ್ತಾಳೆ. ಹೌದ್ ತಾನೆ? ಹಠ ಮಾಡ್ತಾ ಇರುವಂತ ಮಗುವನ್ನ ಹೇಗೆ ಸಂಭಾಳಿಸಬೇಕು ಅನ್ನೋದು ತಾಯಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವು ನಮ್ಮ ಮನಸ್ಸನ್ನು ಕೂಡ ಹಠ ಮಾಡ್ತಾ ಇರುವಂತ ಮಗುವಿನ ರೀತಿಯಲ್ಲಿ ಸಂಭಾಳಿಸಬೇಕು ಅಂತ ಡಿ.ವಿ.ಜಿ ಹೇಳೋದು. ಹೇಗೆ ಅದು? ಮನವನಾಳುವುದು ಹಠದ ಮಗುವನಾಳುವ ನಯದೆ. ಇನಿತಿನಿತು ಸವಿ ಉಣಿಸು ಸವಿ ಕಥೆಗಳಿಂದೆ. ಒಂದ್ ಸ್ವಲ್ಪ ತಿನ್ನಿಸ್ಬೇಕು, ಯಾವ್ದೋ ಕತೆ ಹೇಳ್ಬೇಕು. ಮಗು ಆ ಕತೆ ಕೇಳ್ತಾ ಕೇಳ್ತಾ ಹೌದು ಹೌದು ಅಂತ ಅನ್ಸ್ಕೋತಾನೆ ಊಟ ಮಾಡ್ಬಿಡ್ಬೇಕು. ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು. ಬರೀ ಹೊಡಿತಾ ಬಡಿತಾ ಅದರಿಂದ ಮಾತ್ರ ಮಗು ಊಟ ಮಾಡ್ಬಿಡತ್ತೆ ಅಂತಿಲ್ಲ, ಅಥವಾ ಮಗು ನಾವ್ ಹೇಳಿದಂತೆ ಕೇಳತ್ತೆ ಅಂತಿಲ್ಲ. ಏನ್ ಮಾಡ್ಬೇಕು ಅದಕ್ಕೆ? ಇನಿತಿತ್ತು ಮರೆಸು ಇನಿತ. ಒಂದ್ ಸ್ವಲ್ಪ ಕೊಟ್ಟು ಉಳಿದಿದ್ದನ್ನು ಮರೆಸು. ತುಂಬಾ ಹಠ ಮಾಡ್ತಾ ಇರತ್ತೆ ಮಗು, ನಾನು ಅಲ್ಲಿ ಹೋಗ್ಬಿಡ್ಬೇಕು ಅಂತ. ನಮ್ಮ ಹತ್ತಿರದಲ್ಲೇ ಪಕ್ಕದ ರೋಡಲ್ಲಿ ಒಬ್ಬರು ಮನೆ ಇದೆ ಅಂತ ಅನ್ಕೊಳ್ಳಿ, ಫ್ರೆಂಡ್ ಮನೆ, ಅಲ್ಲಿಗೆ ಹೋಗ್ಬೇಕು ಅಂತ ಮಗು ಹಠ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ. ಆಗೇನ್ ಮಾಡ್ಬೇಕು? ಅಲ್ಲಿ ಕರ್ಕೊಂಡು ಹೋಗಲ್ಲ ತಾಯಿ, ಬದಲಾಗಿ ಒಂದ್ 10 ಹೆಜ್ಜೆ ವಾಕ್ ಮಾಡಿದಾಗ ಹೋಗ್ಬಿಟ್ಟು, ನೋಡು ಇವತ್ತೆಲ್ಲ ಕಾಲು ನೋಯ್ತಾ ಇದೆ ಕಣ, ನಾಳೆ ಹೋಗೋಣ. ಹಾ ಆಯ್ತು ಅಂತ ಮಗು ಒಪ್ಪತ್ತೆ. ಹೀಗೆ ಸ್ವಲ್ಪ ಕೊಟ್ಟು ಇನ್ನು ಸ್ವಲ್ಪ ಮರೆಸ್ಬೇಕು ಅಂತ. ಗಾಳಿಪಟ ಹಾರಿಸ್ತೀವಲ್ಲ, ಹೆಂಗ್ ಗಾಳಿಪಟ ಹಾರಿಸ್ತೀವಿ? ಗಾಳಿಪಟ ಎತ್ತರ ಎತ್ತರ ಎತ್ತರಕ್ಕೆ ಏರ್ಬೇಕು ಅಂತ ಆದ್ರೆ ಅದಕ್ಕೆ ಕಟ್ಟಿರುವಂತ ದಾರವನ್ನು ಸ್ವಲ್ಪ ಎಳಿಬೇಕು, ಸ್ವಲ್ಪ ಬಿಡಬೇಕು, ಸ್ವಲ್ಪ ಎಳಿಬೇಕು, ಸ್ವಲ್ಪ ಬಿಡಬೇಕು. ಆಗ ಗಾಳಿಪಟ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನಸ್ಸನ್ನು ಕೂಡ ಅದೇ ರೀತಿ ನಾವು ಚಾನಲೈಸ್ ಮಾಡಬೇಕು ಅಂತ, ಹೊಂದಿಸ್ಕೋಬೇಕು ಅಂತ. ಒಂದು ಸ್ವಲ್ಪ ಕೊಟ್ಟು ಒಂದು ಸ್ವಲ್ಪ ಮರೆಸಬೇಕು, ಉದ್ದೇಶಿತ ಗುರಿಯ ಕಡೆಗೆ ಹೋಗ್ಬೇಕು ಅಂದ್ರೆ ಈ ರೀತಿಯ ಪ್ರಯತ್ನ ಅದು ನಿರಂತರವಾಗಿ ಸಾಗಬೇಕು ಅಂತ. ಮುಂದಿನ ಪದ್ಯ ಗಮನಿಸಿ, 378ನೇ ಪದ್ಯ 378. ಇದಂತೂ ನಮ್ಗೆಲ್ಲರಿಗೂ ಕೂಡ ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳೋದಕ್ಕೆ ಕುಟುಂಬದಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು ಇದು, ಮತ್ತು ಎಲ್ಲರ ಮನೆಯಲ್ಲಿ ಆಗ್ತಾ ಇರುವಂಥದ್ದು. ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿನಾತ, ಕದಡಲೊಡೆವುದು ಹಾಲು ಸೂಕ್ಷ್ಮ ಒದರ ಹದ, ಅದರ ಒಲೆ ಮನದ ಹದ ಅದರೆಚ್ಚರದಿ ನೋಡು, ಬದುಕು ಸೊಗಹದದಿಂದ ಮಂಕುತಿಮ್ಮ, ಬದುಕು ಸೊಗಹದದಿಂದ ಮಂಕುತಿಮ್ಮ. ಒಂದು ಹದದಿಂದ ಜೀವನ ಅದು ಚೆನ್ನಾಗಾಗತ್ತೆ ಅಂತ. ಅದು ಕೌಟುಂಬಿಕ ಜೀವನವೂ ಹೌದು, ವ್ಯಕ್ತಿಗತ ಜೀವನವೂ ಹೌದು, ಎಲ್ಲ ರೀತಿಯ ಜೀವನವೂ ಹಾಗೇನೆ. ಒಂದು ಹದ ಇರಬೇಕು ಅಂತ. ಹದ ಇಲ್ಲದೆ ಇದ್ರೆ ಅದು ಹೇಗಿರುತ್ತೆ ಜೀವನ ಅನ್ನೋದನ್ನ ಹಾಲಿನ ಉದಾಹರಣೆಯನ್ನು ಕೊಡ್ತಾರೆ. ಡಿ.ವಿ.ಜಿ ಅವರ ಕಗ್ಗದ ವಿಶೇಷತೆನೇ ಅದು. ಏನ್ ಗೊತ್ತಾ? ತುಂಬಾ ದೊಡ್ಡದಾದಂತ ಒಂದು ವಿಚಾರವನ್ನು ಹೇಳ್ಬೇಕು, ಬಹುದೊಡ್ಡ ವಿಚಾರವನ್ನು ಹೇಳ್ತಾರೆ. ಕೊಡುವಂತ ಉದಾಹರಣೆಗಳು ಮಾತ್ರ ನಮ್ಮ ಕೈಗೆಟ್ಕುವಂಥದ್ದು, ನಮ್ಮ ಕಣ್ಣೆದುರಿಗೆ ಕಾಣಿಸುವಂತದ್ದು, ನಿತ್ಯ ನಾವು ಅನುಭವಿಸುವಂತದ್ದು, ಹಲವು ಸಾರಿ ನಾವೇ ಪ್ರಯತ್ನ ಮಾಡಿರುವಂತದ್ದು. ಅಂತ ಅನುಭವ, ಅಂತ ಉದಾಹರಣೆಯನ್ನು ಕೊಟ್ಟಾಗ ಅದು ನಮಗೆ ಹತ್ರ ಆಗತ್ತೆ. ಇಲ್ಲೂ ಗಮನಿಸಿ, ಜೀವನ ಹದವಾಗಿರ್ಬೇಕು ಅಂತ ಹೇಳ್ತಾ ಹೇಳ್ತಾ ಯಾವ ಉದಾಹರಣೆ ಕೊಡ್ತಾರೆ? ಹಾಲಿನ ಉದಾಹರಣೆ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಕುದಿ ಹೆಚ್ಚೆ ವೆಗಟಬಹುದು. ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟಿರ್ತೀವಿ, ಹಾಲು ಕಾಯಿಸ್ಲಿಕ್ಕೆ ಇಟ್ಟಾಗ ಒಂದ್ ಸ್ವಲ್ಪ ಕುದಿ ಹೆಚ್ಚು ಬಿಟ್ರೆ ಅದು ಸೀದ ಹೋಗ್ಬಿಡತ್ತೆ, ಹಾಲು ಉಪಯೋಗ ಬರಲ್ಲ. ಕಡಿಮೆ ಇರೆ ಹಸಿನಾತ. ಆ ಹದವಾಗಿ ಕೆನೆಗಟ್ಟುವಷ್ಟು ಹಾಲನ್ನು ಕಾಯಿಸಿಲ್ಲ ಅಂತ ಆದ್ರೆ ಅದು ಬೇಗ ಹಾಳಾಗ್ಬಿಡುತ್ತೆ, ಹಸಿನಾತ ಬರುತ್ತೆ, ಆಗಲೂ ಕೂಡ ಹಾಲು ಉಪಯೋಗ ಬರಲ್ಲ. ಕದಡಲು ಒಡೆಯುವುದು ಹಾಲು. ಬಿಸಿಯಾಗಿದೆ, ಹದವಾಗಿದೆ, ನನಗೆ ತಕ್ಷಣಕ್ಕೇನೋ ಹೆಪ್ಪಾಕ್ಬೇಕು ಅಂತನೋ ಇನ್ಯಾವುದೋ ಕಾರಣಕ್ಕೆ ಹಾಲು ಬೇಕು ಅಂತ ತಣ್ಣಗಾಗ್ಲಿ ಅಂತ ಒಂದು ಸೌಟ್ ತಗೊಂಡು ಹೀಗೆ ತಿರುಗಿಸ್ಬಿಟ್ರೆ ಹಾಲು ಮತ್ತೆ ಒಡೆದು ಹೋಗ್ಬಿಡುವುದು. ಕದಡಿದ್ರೆ ಹಾಲು ಒಡೆದು ಹೋಗುತ್ತೆ. ಯಾಕೆ ಅಂದ್ರೆ ಅದರ ಹದ ಅದು ಬಹಳ ಸೂಕ್ಷ್ಮ ಅಂತ. ನಮ್ಮ ಮನೆಗಳಲ್ಲಿ ನೋಡ್ತೀವಲ್ಲ, ಹಾಲು ಕಾಯಿಸ್ಲಿಕ್ಕೆ ಅಂತ ತಾಯಂದ್ರು ಅಡಿಗೆ ಮನೆಯಲ್ಲಿ ನಿಂತಿರ್ತಾರೆ. ಕೂತ್ಕೊಳ್ಳಲ್ಲ, ನಿಂತೇ ಇರ್ತಾರೆ, ಸ್ಟವ್ ಪಕ್ಕದಲ್ಲೇ ನಿಂತಿರ್ತಾರೆ. ಅಷ್ಟಾದ್ರೂ ಕೂಡ ವಾರಕ್ಕೆ ಒಂದು ಸರಿ ಆದ್ರೂ ಹಾಲು ಉಕ್ಕತ್ತೆ. ಎಷ್ಟು ಗಮನಿಸಿದ್ರು ಕೂಡ ಹಾಲು ಉಕ್ಕತ್ತೆ. ಯಾಕೆ ಅಂದ್ರೆ ಅದ್ರ ಹದವೇ ಹಾಗೆ, ಅಷ್ಟು ಬೇಗ ಹದ ಹಿಡ್ಕೊಳ್ಲಿಕ್ಕೆ ಆಗಲ್ಲ.
15-20 ವರ್ಷ ಹಾಲು ಕಾಯಿಸಿದವರಿಗೂ ಕೂಡ ವಾರಕ್ಕೊಂದ್ಸರಿ ಹಾಲು ಹಾಕೋದನ್ನ ನೋಡ್ತೀವಿ ನಾವು. ಯಾಕೆ ಅಂದ್ರೆ ಅದು ಸೂಕ್ಷ್ಮವಾದಂಥದ್ದು ಅದು ಹದ ಅಂತ. ಅದನ್ನ ಹೇಳ್ತಾ ಹೇಳ್ತಾ ಡಿವಿಜನ್ ಹೇಳ್ತಾರೆ, ಅದರ ಒಲೆ ಮನದ ಹದ ಅಂತ. ಮನಸ್ಸಿನ ಹದವು ಕೂಡ ಹಾಗೇನೆ. ಅದು ಕಡಿಮೆ ಇದೆ ಹಸಿನಾತ, ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಕುದ್ದು ಹೋಗ್ಬಿಡತ್ತೆ. ಹೇಳ್ತೀವಲ್ಲ, ಕೋಪ ಬಂದಾಗ ಮನಸ್ಸು ಕುದ್ದು ಹೋಗ್ಬಿಡ್ತು ಕಣ ಅಂತ ಹೇಳ್ತೀವಿ ಅಲ್ವೇ? ಹೀಗೆ ಇದೆಲ್ಲವೂ ಆಗೋದು ಯಾವಾಗ? ಬ್ಯಾಲೆನ್ಸ್ ಇಲ್ಲದೆ ಇದ್ದಾಗ, ಸಮ ಇಲ್ಲದೆ ಇದ್ದಾಗ. ಹಾಗಾಗಿ ಮನಸ್ಸನ್ನ ಆ ರೀತಿಯಲ್ಲಿ ನೋಡ್ಬೇಕು. ಹಾಲನ್ನ ಕಾಯಿಸುವ ರೀತಿಯಲ್ಲಿ ಹದವಾಗಿ ನಾವು ಇಟ್ಕೊಂಡ್ರೆ ಬದುಕು ಸೊಗ ಹದದಿಂದ ಅಂತ ಹೇಳ್ತಾರೆ. ಅಂತಹ ಹದದಿಂದ ನಮ್ಮ ಜೀವನವೇ ಚೆನ್ನಾಗಾಗತ್ತೆ ಅಂತ ಡಿ.ವಿ.ಜಿಯವರ ಈ ಪದ್ಯದ ತಾತ್ಪರ್ಯ. ಎಷ್ಟೋ ಸಾರಿ ಇದೆಲ್ಲ ಸರಿ ಸ್ವಾಮಿ, ಆದ್ರೆ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಮಗನಿಗೆ ಇಷ್ಟ ಆಗ್ತಾ ಇಲ್ಲ. ನಮ್ಮ ಮನೆಯವಳೇನೋ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ, ನಮ್ಮ ತಂದೆ ತಾಯಿಗೆ ಅಂದ್ರೆ ಅತ್ತೆ ಮಾವನಿಗೆ ಇಷ್ಟ ಆಗಲ್ಲ. ಅತ್ತೆ ಮಾವ ಯಾವುದೋ ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತಾರೆ, ಮಗ ಪುಣ್ಯಾತ್ಮನಿಗೆ ಇಷ್ಟವೇ ಆಗಲ್ಲ. ಸ್ವಲ್ಪ ಸಾಮಾಜಿಕ ಕಾರ್ಯಕರ್ತರಿಗಂತೂ ಇದು ಬಹಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ಪ್ರತಿನಿತ್ಯವೂ ಬಯಸ್ಕೋತಾ ಇರ್ತೀವಿ. ತಡವಾಗಿ ಬಂದ್ರಿ ಅಂತನೋ, ನಮ್ ಜೊತೆ ಇವತ್ತಿಲ್ಲ ಅಂತನೋ ನಿತ್ಯವೂ ಕೂಡ ಇರುತ್ತೆ. ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರು ತುಂಬಾ ಜನ ನಾವು ಗುಂಪಲ್ಲಿದ್ದೀವಿ. ನಮಗೆಲ್ಲರಿಗೂ ಕೂಡ ಹೊರಗಡೆ ಪ್ರವಾಸಕ್ಕೆ ಹೋದಾಗ, ಕಾರ್ಯಕ್ರಮಕ್ಕೆ ಹೋದಾಗ ಇಂಥ ಅನುಭವ ಆಗೇ ಇರುತ್ತೆ. ಡಿ.ವಿ.ಜಿಯವರು ಇಂಥವ್ರ ಬಗ್ಗೆ ಕೂಡ ಒಂದು ಪದ್ಯವನ್ನು ಹೇಳಿದ್ದಾರೆ. ಅದನ್ನು ಗಮನಿಸಿ. ಪದ್ಯದ ಸಂಖ್ಯೆ 176, 176. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿ ಪುತ್ರ ಸಖರು, ಬಂಗಾರದಸಿ ಚುಚ್ಚೆ ಸಿಂಗರದ ಬೊಟ್ಟೆನುತ, ಮಂಗ ಬುದ್ಧಿಯ ಜನರು ಮಂಕುತಿಮ್ಮ, ಮಂಗ ಬುದ್ಧಿಯ ಜನರು ಮಂಕುತಿಮ್ಮ. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ. ಏಕೆ, ಹೇಗೆ, ಯಾವಾಗ, ಎತ್ತ, ಇಂಥ ಒಂದು ಜ್ಞಾನ ಎಲ್ರಿಗೂ ಇರ್ಬೇಕಲ್ಲ ಮನೆಯಲ್ಲಿ. ಬಂಧು ಪರಿವಾರದವ್ರಿಗೆ ಅದಿರತ್ತಾ? ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗಿದ್ರೆ? ಅದೇ ರೀತಿಯಲ್ಲಿ ಹಂಗಿಸುವ ಛಲ ಉಳ್ಳ ಸತಿ ಪುತ್ರ ಸಖರು, ಒಬ್ರಿಗೊಬ್ರು ಹಂಗಿಸ್ತಾನೆ ಇರೋದು. ಅವರು ಆ ಕೆಲಸ ಮಾಡಿದ್ರು ಹಂಗಿಸ್ತಾರೆ, ಈ ಕೆಲಸ ಮಾಡಿದ್ರು ಹೀಯಾಳಿಸ್ತಾರೆ. ಹೀಗೆ ನಿರಂತರವಾಗಿ ಹಂಗಿಸ್ತಾ ಇರುವಂತ ಗಂಡ, ಹೆಂಡತಿ, ಮಕ್ಕಳು ಇಂಥವರಿದ್ದಾವಾಗ ಮನಃಶಾಂತಿ ಬರ್ಲಿಕ್ಕೆ ಹೇಗೆ ಸಾಧ್ಯ? ಬಂಗಾರದ ಹಸಿ ಚುಚ್ಚೆ ಸಿಂಗರದ ಬೊಟ್ಟೆನುತ ಅಂತ ಡಿ.ವಿ.ಜಿ ಹೇಳ್ತಾರೆ. ಅಂದ್ರೆ ಒಂದು ಬಂಗಾರದ ಹಸಿ ಸೂಜಿ ಮೊನೆ, ಅದನ್ನ ತಗೊಂಡು ಹಣೆಗೋ ಇನ್ನೆಲ್ಲ ಚುಚ್ಚಿಬಿಟ್ಟು, ನಾನಾಗಿದ್ದಕ್ಕೆ ನಿನಗೆ ಬಂಗಾರದಿಂದ ಚುಚ್ಚಿದ್ದೀನಿ ಅಂತ ಹೇಳಿದ್ರೆ ನೋವಾಗದೇ ಇರುತ್ತಾ? ಬಂಗಾರದ್ದೇ ಆದ್ರೂ ಕೂಡ ಸೂಜಿ ನೋವ್ತಾನೆ, ನೋವಾಗೇ ಆಗತ್ತಲ್ಲ ಚುಚ್ಚಿದಾಗ. ಅದನ್ನೇ ಡಿ.ವಿ.ಜಿ ಹೇಳ್ತಾರೆ, ಇಂಥವ್ರ ಬಗ್ಗೆ ಏನ್ ಮಾಡೋದು ಹಾಗಿದ್ರೆ? ಡಿ.ವಿ.ಜಿ ಹೇಳೋದು ಮಂಗ ಬುದ್ಧಿಯ ಜನರು ಅಂತ. ಆ ಜನಗಳೇ ಹಾಗಿರ್ತಾರಪ್ಪ. ಹಾಗಾಗಿ ಅಂಥವ್ರ ಬಗ್ಗೆ ತುಂಬಾ ಯೋಚನೆ ಮಾಡಬಾರದು ಅಂತ ಹೇಳ್ತಾರೆ. ಹಾಗೆ ಮನೆಗಳಲ್ಲಿ ಇಂಥವರು ಇರ್ತಾರೆ, ಕುಟುಂಬದಲ್ಲಿ ಇಂಥವರು ಇರ್ತಾರೆ ಅನ್ನೋದು ಎಚ್ಚರಿಕೆ ನಮಗಿರ್ಬೇಕು. ಹಾಗಿದ್ದಾಗ ನಾವು ಅತಿಯಾದಂಥ ದುಃಖಕ್ಕೋ ಅತಿಯಾದ ರೀತಿಯ ಅಸಂತೋಷಕ್ಕೋ ಒಳಗಾಗಲ್ಲ. ಅಂತ ಎಚ್ಚರಿಕೆ ಅಗತ್ಯ ಇದೆ ಅಂತ ಅನಿಸುತ್ತೆ. ತುಂಬಾ ಪದ್ಯಗಳನ್ನು ಹೇಳಬೇಕು ಅಂತ ಆಸೆ. ಇನ್ನೊಂದು ಪದ್ಯವನ್ನು ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ, ಯಾಕೆಂದ್ರೆ ಸಮಯ ಮೀರ್ತಾ ಇದೆ. ಹಾಗಾಗಿ ನನಗೆ ತುಂಬಾ ಖುಷಿ ಕೊಟ್ಟಂತ, ನನಗೆ ಸದಾ ನೆನಪಿನಲ್ಲಿ ಇರುವಂತ ಪದ್ಯ ಅದು. ನಾನು ವಾಟ್ಸ್ಆ್ಯಪ್ ಯೂಸ್ ಮಾಡಿದಾಗಿಂದ ಈ ಪದ್ಯದ 2ನೇ ಸಾಲಿನ ಫಸ್ಟ್ ಹಾಫ್ ಅದನ್ನ ನನ್ನ ಸ್ಟೇಟಸ್ ಆಗಿ ಇಟ್ಕೊಂಡಿದ್ದೀನಿ ವಾಟ್ಸ್ಆ್ಯಪ್ ಅಲ್ಲಿ. ಕಾರಣ ಎಷ್ಟೇ, ಆ ಪದ್ಯ ಅಷ್ಟು ಚೆನ್ನಾಗಿದೆ. ಇವತ್ತು ಕೂಡ ಆ ಪದ್ಯದೊಂದಿಗೆ ನಮ್ಮ ಅವಧಿಯನ್ನು ಮುಗಿಸೋಣಂತೆ. ಪದ್ಯದ ಸಂಖ್ಯೆ 759, 759. ಬರದಿಹುದರೆಣಿಕೆಯಲಿ ಬಂದುದನು ಮರೆಯದಿರು, ಗುರುತಿಸೊಳಿತಿರುವುದನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನು ಬಿಡು, ಹರುಷ ಕದೆ ದಾರಿಯಲು ಮಂಕುತಿಮ್ಮ, ಹರುಷ ಕದೆ ದಾರಿಯಲು ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಬರದಿಹುದರೆಣಿಕೆಯಲ್ಲಿ ಬಂದುಹುದ ಮರೆಯದಿರು ಅಂತ ಡಿ.ವಿ.ಜಿ ಹೇಳ್ತಾರೆ. ತುಂಬಾ ಸರಿ ನಾವು ಹಾಗೆ ತಾನೇ ಹೇಳೋದು. ನನಗೆ ದೇವರು ಅದನ್ನು ಮಾತ್ರ ಕೊಟ್ಟಿಲ್ಲಪ್ಪ, ಇಲ್ಲಾಂದ್ರೆ ಬಹಳ ಚೆನ್ನಾಗಿರ್ತಾ ಇದ್ದೆ ನಾನು. ನನಗೆ ಎಜುಕೇಶನ್ನೇ ಹತ್ತಿಲ್ಲ, ನಾನು ತುಂಬಾ ಚೆನ್ನಾಗಿರ್ತಾ ಇದ್ದೆ. ಇಲ್ಲ ಅಂದ್ರೆ ನನ್ನ ಹತ್ರ ಕಾರ್ ಮಾತ್ರ ಇಲ್ಲ, ಇಲ್ಲ ತುಂಬಾ ಚೆನ್ನಾಗಿರ್ತಾ ಇದ್ದೆ. ನಾನು ಓದ್ಕೊಂಡೆ,
ಆ ಕಂಪನಿಯಲ್ಲಿ ಕೆಲಸ ಸಿಕ್ಕಿಲ್ಲ, ಹಂಗಾಗಿ ನಾನು ಚೆನ್ನಾಗಿಲ್ಲ. ಎಷ್ಟು ತರ ಕೊರಗ್ತಾ ಇರ್ತೀವಿ. ಬದಲಾಗಿ ನನ್ನ ಹತ್ರ ನೂರಾರು ಒಳ್ಳೆ ಸಂಗತಿ ಇದೆಯಲ್ಲ, ದೇವರು ಕಣ್ಣು ಕೊಟ್ಟಿದ್ದ, ನನಗೆ ಚೆನ್ನಾಗಿದೆ ಕಣ್ಣು ಅಂತ ಖುಷಿ ಪಟ್ಟಿದ್ದೀವ. ನನಗೆ ದೇವರು ಕಂಠ ಕೊಟ್ಟಿದ್ದಾನೆ, ಮೃಣಾಲಿನಿ ಬಗ್ಗೆ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರಿ ಇವತ್ತು. ಹಾಗೆ ನೂರಾರು ಜನರಿಗೆ ಒಳ್ಳೊಳ್ಳೆ ಕಂಠ ಕೊಟ್ಟಿದ್ದಾನೆ, ಖುಷಿ ಪಟ್ಟಿದ್ದೇವೆ ಅದ್ರ ಬಗ್ಗೆ. ನನಗೆ ದೇವರು ಕೈ ಕಾಲುಗಳನ್ನು ಕೊಟ್ಟಿದ್ದಾನೆ, ಖುಷಿ ಪಟ್ಟಿದ್ದೀವ. ನನಗೆ ತಂದೆ ತಾಯಿ ಇದ್ದಾರೆ, ನಾನು ಒಳ್ಳೆ ಶಾಲೆಯಲ್ಲಿ ಓದಿದ್ದೀನಿ, ನಾನು ಇಂಥ ಹಲವಾರು ಸಂಗತಿಗಳನ್ನ ನಿತ್ಯವೂ ಕೂಡ ನೋಡ್ಬೋದು. ಇದೆಲ್ಲವೂ ಚೆನ್ನಾಗಿದೆಯಲ್ಲ. ಚೆನ್ನಾಗಿ ಇಲ್ಲದೆ ಇರೋದ್ರ ಕಡೆ ನಾವು ಯಾವತ್ತೂ ಹೇಳ್ತಾ ಇರ್ತೀವಿ, ಚೆನ್ನಾಗಿರೋದನ್ನ ಹೇಳೋದೇ ಇಲ್ಲ. ಉದಾಹರಣೆಗೆ, ಮನೆಯಲ್ಲಿ ಅಡಿಗೆ ಮಾಡ್ತಾರೆ, ಅಮ್ಮ ಅಡಿಗೆ ಮಾಡಿ ಹಾಕ್ತಾ ಇರ್ತಾರೆ, ಅಥವಾ ಮನೆಯವರು ಅಡಿಗೆ ಮಾಡಿರ್ತಾರೆ. ಯಾವತ್ತೋ ಒಂದ್ ದಿವಸ ಸಾಂಬಾರಿಗೆ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ಕೊಳ್ಳಿ. ನಾವೇನ್ ಮಾಡ್ತೀವಿ? ಏನಮ್ಮ ನೀನು, ಅಥವಾ ಮನೆಯವರಿಗಾದ್ರೆ ಏನ್ ನೀನು ಇಷ್ಟು ವರ್ಷ ಅಡಿಗೆ ಮಾಡಿದ್ದೀನಿ ಅಂತ ಹೇಳ್ತೀಯ, ಸಾಂಬಾರಿಗೆ ಉಪ್ಪು ಹಾಕ್ಲಿಕ್ಕೆ ಬರಲ್ಲ ನಿಂಗೆ, ಉಪ್ಪು ಕಡಿಮೆ ಆಗಿದೆ ನೋಡು ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ತೀವಿ. ಬೆರಳು ಚಾಚಿದ್ರೆ ಉಪ್ಪು ತಟ್ಟೆಯಲ್ಲಿ ಇರುತ್ತೆ, ಬಾಳೆಯಲ್ಲಿ ಉಪ್ಪು ಇರುತ್ತೆ, ಹಾಗೆ ಬೆರೆಸ್ಕೊಂಡು ಊಟ ಮಾಡ್ಬೋದು. ಅದನ್ನ ಮುಖಕ್ಕೆ ಹೊಡೆದ ರೀತಿ ಮಾತಾಡ್ಬೇಕು ಅಂತ ಇಲ್ಲ, ಆದ್ರೂ ಹೇಳ್ತೀವಿ. ಅದೇ ನಾವುಗಳು ಈ 25 ವರ್ಷ ಅಡಿಗೆ ಮಾಡಿರ್ತಾರಲ್ಲ, ನಮ್ಮ ತಾಯಿನೋ ನಮ್ಮ ಮನೆಯವರೋ ಅಕ್ಕ ತಂಗಿನೋ ಯಾರೋ ಅಡಿಗೆ ಮಾಡಿರ್ತಾರಲ್ಲ, ಅವರಿಗೆ ಚೆನ್ನಾಗಿದ್ದವಾಗ ಇವತ್ತು ಅಡಿಗೆ ಚೆನ್ನಾಗಿದೆ, ಇವತ್ತು ಸಾಂಬಾರ್ ಚೆನ್ನಾಗಿದೆ, ಇವತ್ತು ಚಟ್ನಿ ಚೆನ್ನಾಗಿದೆ ಅಂತ ಹೇಳಿದೀವ? ಬಹುತೇಕ ಸಾರಿ ಇಲ್ಲ ಅಂತ. ಯಾಕೆ ಅಂದ್ರೆ ನಮಗೆ ಕೆಟ್ಟದ್ದನ್ನು ಹೇಳಿ ಗೊತ್ತು, ಒಳ್ಳೆಯದನ್ನು ಹೇಳುವಂತ ಅಭ್ಯಾಸವೇ ಇಲ್ಲ. ಯಾಕೆ ಗೊತ್ತಾಗಲ್ಲ ಅವನಿಗೆ ಚೆನ್ನಾಗಿದೆ ಅಂತ. ನಾನು ಸುಮ್ಮನೆ ಇದ್ದೀನಿ ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ ಅಂತ ದರ್ಪ ಬೇರೆ. ಮನೆಗಳಲ್ಲಿ ಕೇಳಿಸ್ಕೊಂಡಿದ್ದೀನಿ ನಾನೇ ಎಷ್ಟೋ ಸರಿ, ನಾನು ಸುಮ್ಮನೆ ಇದ್ದೀನಿ ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ. ಅರೆ ಚೆನ್ನಾಗಿದೆ ಅಂತ ಹೇಳಿ ಸ್ವಾಮಿ, ಏನಾಗುತ್ತೆ ಹೇಳಲಿಕ್ಕೆ? ನಾವು ಹೇಳಲ್ಲ. ಗುರುತಿಸು ಒಳಿತಿರುವುದನು ಅಂದ್ರೆ ಇದೇನೆ, ಒಳ್ಳೇದು ಯಾವುದಿದೆಯೋ ಅದನ್ನ ಹೇಳ್ಬೇಕಂತೆ, ಗುರುತಿಸ್ಬೇಕಂತೆ. ಒಳ್ಳೆಯದನ್ನು ಹೇಳಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಒಂದ್ ಸಣ್ಣ ಕತೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಇವತ್ತಿನ ಅವಧಿಯನ್ನು. ಬಹುಶಃ ಒಂದು 4-5 ನಿಮಿಷ ಆಗ್ಬೋದು. ಚೆನ್ನಾಗಿದೆ ಕತೆ ಅಂತ ನಾನು ಅನ್ಕೊಂಡಿದ್ದೀನಿ, ನಿಮಗೂ ಇಷ್ಟ ಆಗ್ಬೋದು. ಡಾಕ್ಟರ್ ಗುರುರಾಜ್ ಕರ್ಜಗಿಯವರು, ಅವರು ನಮ್ಮ ದೇಶ ಕಂಡಿರುವಂತ ಅದ್ಭುತವಾದಂತ ಶಿಕ್ಷಣ ತಜ್ಞರು. ದೇಶ ವಿದೇಶಗಳಲ್ಲಿ ಅವರು ಶಿಕ್ಷಣಕ್ಕೋಸ್ಕರ ಪ್ರವಾಸ ಮಾಡ್ತಾ ಇರ್ತಾರೆ. ಒಂದ್ಸಾರಿ ಸೌತ್ ಆಫ್ರಿಕಾ ಹೋಗಿದ್ರಂತೆ. ಬೆಳಿಗ್ಗೆ ಎದ್ದು ಅಲ್ಲಿಯ ಒಂದು ನ್ಯೂಸ್ ಪೇಪರ್ ನೋಡಿದ್ರು. ಅವ್ರು ಉಳ್ಕೊಂಡಂತ ಹೋಟೆಲ್ ನ್ಯೂಸ್ ಪೇಪರ್ ಬರ್ತಾ ಇತ್ತು. ನ್ಯೂಸ್ ಪೇಪರ್ ನೋಡಿದ್ರು, ಅದರಲ್ಲಿ ಮುಖಪುಟದಲ್ಲಿ ಒಂದು ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ಬಂದಿತ್ತಂತೆ. ಆ ಜಾಹೀರಾತನ್ನ ಒಬ್ಬರು ತಾಯಿ ಆ ಜಾಹೀರಾತು ಕೊಟ್ಟಿದ್ರು. ಏನಂದ್ರೆ, ಆ ಜಾಹೀರಾತಿನ ಆರಂಭದಲ್ಲಿ ಬಂದಿತ್ತು, ನಾನು ಈಗಷ್ಟೇ ನನ್ನ ಒಬ್ಬನೇ ಮಗ ಅವನ ಶವ ಸಂಸ್ಕಾರವನ್ನು ಮುಗಿಸಿ, ಅಂತ್ಯಕ್ರಿಯೆಯನ್ನು ಮುಗಿಸಿ ಈಗಷ್ಟೇ ಬರ್ತಾ ಇದ್ದೀನಿ ಅಂತ ಆರಂಭ ಆಗಿತ್ತಂತೆ. ಹಾಗೆ ನೋಡಿದ್ರೆ ಮಗ ಸೆಲೆಬ್ರಿಟಿ ಆಗಿದ್ರೆ ಒಂದು ನ್ಯೂಸ್ ಆಗ್ಬೋದಾಗಿತ್ತು, ಜಾಹೀರಾತು ಕೊಡ್ಬೇಕಾದಂತ ಅಗತ್ಯ ಇರಲಿಲ್ಲ ಅಲ್ವೇ? ಶವ ಸಂಸ್ಕಾರ ಮಾಡಿ ಬಂದಾಗ ಜಾಹೀರಾತು ಕೊಡುವಂಥದ್ದೇನಿರುತ್ತೆ, ಆದ್ರೆ ತಾಯಿ ಜಾಹೀರಾತು ಕೊಟ್ಟಿದ್ಲು. ಆ ಜಾಹೀರಾತಲ್ಲಿ ತಾಯಿ 2 ಕಾಲಮ್ ಮಾಡಿದ್ಲಂತೆ. ಒಂದು ಕಾಲಮ್ ಅಲ್ಲಿ ಆಕೆ ಬರೆದಿರ್ತಾಳೆ, ಅದು ದೊಡ್ಡ ಕತೆ, ನಾನು ಚಿಕ್ಕದಾಗಿ ನಂದೇ ಆದ ಶೈಲಿಯಲ್ಲಿ ಹೇಳ್ತೀನಿ. ಗುರುರಾಜ್ ಕರ್ಜಿಯವರು ಹೇಳಿದ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಆ ತಾಯಿ ಹೇಳ್ತಾರೆ, ನನ್ನ ಮಗ ಚಿಕ್ಕಂದಿನಿಂದ ಅವನ ಗುಂಗುರು ಕೂದಲು, ನಾನು ಕೂದಲನ್ನು ಕ್ರಾಪ್ ಮಾಡಿಬಿಟ್ಟು ಶಾಲೆ ಕಳಿಸ್ಬೇಕು ಅಂತ ಅನ್ಕೊಂಡು ಕ್ರಾಪ್ ಮಾಡ್ತಾ ಇದ್ದೆ. ಬಾಚಣಿಗೆ ಕೆಳಗಿಡೋ ಹೊತ್ತಿಗೆ ಮಗ ಹೀಗೆಲ್ಲ ತಲೆ ಕೆದರ್ಕೊಂಡ್ಬಿಡ್ತಾ ಇದ್ದ. ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ನನ್ನ ಹುಡುಗ ಇನ್ಸಲ್ಟ್ ಮಾಡ್ಕೊಂಡು ಹೋಗ್ಬೇಕು, ಟಚ್ ಮಾಡ್ಕೊಂಡು ಹೋಗ್ಬೇಕು ಅಂತ ನನಗೆ ಆಸೆ. ನಾನು ಅವನಿಗೆ ಇನ್ಸಲ್ಟ್ ಮಾಡ್ತಾ ಇದ್ದೆ, ಆದ್ರೆ ಮರು ಕ್ಷಣದಲ್ಲಿ ಶರ್ಟ್ ಅರ್ಧ ಕಿತ್ಕೊಂಡ್ಬಿಡೋನು. ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಶಾಲೆಗೆ ಶೂ ಹಾಕೊಂಡು ಹೋಗ್ತಿದ್ದ, ಬಂದ ನಂತರ ಶೂ ತೆಗೆದಿಡ್ತಾ ಇರಲಿಲ್ಲ. ಎಡಗಾಲನ ಕಿಕ್ ಮಾಡೋದು, ಶೂ ಎಲ್ಲೋ ಹೋಗ್ಬಿಡತ್ತೆ, ಬಲಗಾಲನ ಕಿಕ್ ಮಾಡೋನು, ಶೂ ಇನ್ನೆಲ್ಲೋ ಒಂದ್ ಕಡೆ ಹೋಗ್ಬಿಡತ್ತೆ, ಎತ್ತಿ ಇಡ್ತಾ ಇರ್ಲಿಲ್ಲ. ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಸಾಕ್ಸ್ ಅನ್ನ ತೆಗೆದಿಡೋ ಅಭ್ಯಾಸವೇ ಇರ್ಲಿಲ್ಲ ಅವನಿಗೆ. ಅದೇ ಸಾಕ್ಸ್ ಹಾಕೊಂಡು, ಸಾಕ್ಸ್ ತೆಗೆದಿಟ್ರೆ ಕೆಲವು ತುಂಬಾ ವಾಸನೆ ಬರುತ್ತೆ, ಅದೇ ಸಾಕ್ಸ್ ಹಾಕೊಂಡು ರೂಮಿಗೆ ಹೋಗ್ತಾ ಇದ್ದ, ರೂಮ್ ಪೂರ್ತಿ ಗಪ್ಪು ವಾಸನೆ ಬರ್ತಾ ಇತ್ತು. ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಊಟ ಮಾಡ್ತಾ ಇದ್ದ ರೂಮಲ್ಲಿ, ನನ್ ಜೊತೆ ಒಂದು ಊಟ ಮಾಡಿದ್ರೆ ಊಟ ಮಾಡ್ತಾ ಇರ್ಲಿಲ್ಲ, ರೂಮಲ್ಲೇ ಊಟ ಮಾಡೋನು. ಊಟ ಮಾಡಿದ ನಂತರವೂ ಕೂಡ ಕೈ ತೊಳಿತಾ ಇರ್ಲಿಲ್ಲ. ಅವನು ಅಲ್ಲಿರುವಂತ ಬೆಡ್ಶೀಟಿಗೆ ಹೀಗೆ ಕೈ ಒರೆಸ್ಕೊಂಡ್ಬಿಡೋನು. ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಗಿಟಾರ್ ಬೇಕು ಅಂತ ತುಂಬಾ ಹಠ ಮಾಡ್ದ. ಗಿಟಾರ್ ತಂದುಕೊಟ್ಟೆ, ಧನ್ 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 ನುಡ್ಸೋನು. ಅವನಿಗೆ ನುಡ್ಸ್ಲಿಕ್ಕೆ ಬರ್ತಾ ಇರ್ಲಿಲ್ಲ, ಹೆಂಗ ಸೌಂಡ್ ಮಾಡೋನು.
ಅಡಿಗೆ ಮಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ ನನಗೆ, ತುಂಬಾ ಕಷ್ಟ ಆಗ್ತಾ ಇತ್ತು. ಹೋಗಿ ಬೈದೆ, ಗಿಟಾರ್ ತೆಗೆದು ನೆಲಕ್ಕೆ ಹೊಡೆದೆ, ಗಿಟಾರ್ ಒಡೆದೋಯ್ತು. ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಅವನೇ ತಲೆ ಕೆಡಿಸ್ಕೊಂಡಿಲ್ಲ. ಹೀಗೆ ಇಷ್ಟ ಯಾವುದು ಆಗ್ತಾ ಇರಲಿಲ್ಲ ಅಂತ ಒಂದು ಉದ್ದಕ್ಕೂ ಪಟ್ಟಿ ಕೊಟ್ಟಿದ್ರು. ಹೀಗೆ ಆ ಹುಡುಗ ಹೆಂಗೋ ಡಿಗ್ರಿ ಮುಗಿಸ್ಕೊಂಡ, ಯಾವುದೋ ಪುಣ್ಯ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸವೂ ಆಯ್ತು. ಕೆಲಸಕ್ಕೆ ಹೋದಂತ ಮಗ ಆವತ್ತು ಮಧ್ಯಾಹ್ನ ಊಟದ ಸಮಯದಲ್ಲಿ ಮನೆಗೆ ಫೋನ್ ಮಾಡ್ತಾನೆ. ಅಮ್ಮನಿಗೆ ಫೋನ್ ಮಾಡ್ತಾನೆ. ಅಮ್ಮ ಫೋನ್ ಎತ್ಕೊಂಡ್ರು. ಅಮ್ಮ, ನಾನಮ್ಮ ಅಂತ ಹೇಳ್ದ. ಅಮ್ಮನಿಗೆ ಆಶ್ಚರ್ಯ ಆಯ್ತು, ಇದೇ ನಿನ್ನ ಮಗ ಕಾಲ್ ಮಾಡಿದಾನಲ್ಲ, ಕರೆ ಮಾಡಿದಾನಲ್ಲ ಅಂತ. ಕೇಳಿದ್ರು, ಏನಪ್ಪಾ ಅಂತ ಕೇಳಿದ್ರು. ಅಮ್ಮ, ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಅಮ್ಮ ನಂಗೆ. ಯಾಕೆ ಗೊತ್ತಾ, ಇವತ್ತು ನಾನು ಊಟ ಮಾಡ್ತಾ ಇದ್ದೀನಲ್ಲ, ಇದು ನನ್ನ ದುಡಿಮೆಯ ಊಟ ಆಯ್ತು. ಇಷ್ಟು ದಿವಸ ನೀನ್ ದುಡಿತಾ ಇದ್ದೆ, ನಾನು ಊಟ ಮಾಡ್ತಾ ಇದ್ದೆ. ಇವತ್ತಿನ ನಾನು ದುಡಿಲಿಕ್ಕೆ ಶುರು ಮಾಡಿದ್ದೀನಿ, ನಾನು ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು. ಹಾಗಾಗಿ ನನ್ನ ದುಡಿಮೆಯ ಫಲದಿಂದ ನಾನು ಊಟ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಫೋನ್ ಮಾಡಿದ್ದೆ ಯಾಕೆ ಗೊತ್ತಾ ನಿಂಗೆ? ಯಾಕೆ ಅಂದ್ರೆ, ಈ ಖುಷಿ ಇದೆಯಲ್ಲ, ಇದರ ಪೂರ್ಣ ಕ್ರೆಡಿಟ್ ನಿನಗೆ ಹೋಗ್ಬೇಕಮ್ಮ. ಯಾಕೆ ಗೊತ್ತಾ, ನಾನು ಹೆಂಗಿದ್ದೆ ಅಂತ ನನಗೆ ಗೊತ್ತು. ಇಂಥ ನನ್ನನ್ನ ನೀನು ಈ ಮಟ್ಟಿಗೆ ಬೆಳೆಸಿ ಸ್ವಂತ ಕಾಲ ನಿಂತ್ಕೊಳ್ಳಿಕ್ ಮಾಡಿದ್ಯಲ್ಲ, ನಿನ್ನಂತ ಅಮ್ಮ ಇದ್ರೆ ಇರ್ಬೇಕಮ್ಮ. ಥ್ಯಾಂಕ್ ಯು ಅಮ್ಮ, ನನ್ನ ಏಳಿಗೆಗೆ ನೀನೇ ಕಾರಣ. ಐ ಲವ್ ಯು ಅಮ್ಮ, ನಿನ್ನಂದ್ರೆ ತುಂಬಾ ಇಷ್ಟ ನಂಗೆ ಅಂತ ಹೇಳ್ದ. ಅಮ್ಮನಿಗೆ ಆಶ್ಚರ್ಯ, ಆಘಾತ ಎಲ್ಲವೂ ಆಗ್ಬಿಡ್ತು. ಹಿಂಗೂ ಹೇಳ್ತಾನೆ ಇವನು ಅಂತ. ಏನಂದಿರ್ಬೇಕಮ್ಮ? ಅಯ್ಯೋ, ಹುಚ್ಚಿಕೊಂಡಿದ್ದು ಏನೋ ಹೇಳ್ತಾ ಇದೆ ಅಂತ ಅನ್ಕೊಳ್ತು ಅಮ್ಮ. ಆಯ್ತು ಬಿಡ ಅಂತ ಅಮ್ಮ ಹೇಳಿದ್ರು. ಥ್ಯಾಂಕ್ ಯು ಅಮ್ಮ, ಐ ಲವ್ ಯು ಅಮ್ಮ ಅಂತ ಹೇಳ್ದ. ಮಗ ಇನ್ನೊಮ್ಮೆ ಹೇಳ್ದ, ಫೋನನ್ನ ಇಟ್ಟ. ಇದಾಗಿ ಒಂದು 4-5 ಗಂಟೆಗೆ ಇನ್ನೊಂದು ಕಾಲ್ ಬಂತು ಅವರಿಗೆ. ಬಂದಿರುವಂತ ಕಾಲ್ ಒಂದು ಆಸ್ಪತ್ರೆಯಿಂದ. ಅವ್ರು ಹೇಳಿದ್ರು, ನೋಡಿ, ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ, ಅವನ ID ಕಾರ್ಡ್ ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇತ್ತು, ಅದಕ್ಕೆ ಕಾಲ್ ಮಾಡ್ತಾ ಇದೀವಿ. ಹೀಗೆ ಗುಂಗುರು ಕೂದಲು, ಸುಮಾರು ಇಷ್ಟು ವಯಸ್ಸಿರ್ಬೋದು ಅಂತ ಹೇಳಿದ್ರು. ಆ ವ್ಯಕ್ತಿಗೆ ತುಂಬಾ ಇಂಜುರಿ ಆಗಿದೆ, ಆಘಾತಗಳಾಗಿದೆ, ದಯವಿಟ್ಟು ಬಂದು ಒಂದ್ಸಾರಿ ನೋಡ್ಕೊಂಡು ಹೋಗಿ ಅಂತ ಹೇಳಿ ಫೋನ್ ಇಟ್ರು. ತಾಯಿಗೆ ಏನಾಗಿರ್ಬೇಡ. ಅಯ್ಯೋ ದೇವ್ರೆ, ಯಾರಿಗೂ ಆಕ್ಸಿಡೆಂಟ್ ಆಗೋದು ಬೇಡ, ಆದ್ರೆ ಆಕ್ಸಿಡೆಂಟ್ ಆಗಿರೋ ನನ್ನ ಮಗ ಆಗದೇ ಇರ್ಲಿ ಅಂತ ಬೇಡ್ಕೊಂಡು ಧಾವಿಸಿ ಆಸ್ಪತ್ರೆಗೆ ಹೋದ್ರು. ದಾರಿ ಉದ್ದಕ್ಕೂ ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ರು, ನನ್ನ ಮಗ ಮಾತ್ರ ಆಗದೇ ಇರ್ಲಿ ಅಂತ. ಆಸ್ಪತ್ರೆಗೆ ಹೋಗಿ ನೋಡ್ತಾರೆ, ಯಾವ್ದು ಆಗಬಾರ್ದು ಅಂತಿತ್ತೋ ಅದೇ ಆಗಿತ್ತು. ರಸ್ತೆ ದಾಟುವಾಗ ಯಾವುದೋ ವಾಹನ ಹೊಡೆದಿತ್ತು. ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಬೆಡ್ ಮೇಲೆ ಮಲಗಿದ್ದಾನೆ, ಮೈ ತುಂಬಾ ಗಾಯ, ಮೈ ತುಂಬಾ ರಕ್ತ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಡಾಕ್ಟರ್ ಬೇರೆ ಮಾತಾಡಿಸ್ಬೇಡಿ, ಜೋರಾಗಿ ಮಾತಾಡ್ಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಮಗನ ಕೈಯನ್ನ ತಾಯಿ ಹಿಡ್ಕೊಂಡ್ರಂತೆ. ಮಗ ಮಾತಾಡ್ಬೇಕು ಅಂತ ಅನ್ಕೋತಾ ಇದ್ದಾನೆ, ಕಣ್ಣು ಪಿಳಿ ಆಡಿಸ್ತಾ ಇದ್ದಾನೆ, ಏನೋ ಮಾತಾಡ್ಬೇಕು ಅಂತ ತುಟಿ ಮೂವ್ ಆಗ್ತಾ ಇದೆ, ಲಿಪ್ ಮೂವ್ಮೆಂಟ್ ಬರ್ತಾ ಇದೆ. ಅದನ್ನ ನೋಡ್ಕೊಂಡು ತಾಯಿ ಅನ್ಕೊಂಡ್ಲಂತೆ, ಮಗ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ರು. ಬಹುಶಃ ಮಗ ಹೇಳ್ತಾ ಇರ್ಬೇಕು ಇವಾಗ, ಏನಂತ, ಅಮ್ಮ, ಐ ಲವ್ ಯು ಅಮ್ಮ ಅಂತ ಹೇಳಿದ್ನಲ್ಲ, ಲಾಸ್ಟ್ ಫೋನ್ ಮಾಡಿದಾಗ ಹೇಳಿದ್ನಲ್ಲ, 2 ಸಾರಿ ಹೇಳಿದ್ನಲ್ಲ, ಈಗಲೂ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ, ಅಮ್ಮ ಐ ಲವ್ ಯು ಅಮ್ಮ ಅಂತ ಹೇಳ್ತಿರ್ಬೇಕು ಅಂತ ತಾಯಿ ಮನಸ್ಸಲ್ಲಿ ಯೋಚನೆ ಬಂತು. ತಾಯಿ ಮನಸ್ಸಲ್ಲಿ ಯಾವಾಗ ಆ ಯೋಚನೆ ಬಂತು, ತಾಯಿ ಹಿಡ್ಕೊಂಡಂತ ಮಗುವಿನ ಕೈ ಭಾರ ಆಯ್ತು. ಬೆಳೆದು ನಿಂತ ಮಗ ತಾಯಿ ಕೈಯಲ್ಲೇ ಪ್ರಾಣವನ್ನ ಬಿಟ್ಟ. ತಾಯಿ ಅಂತ್ಯಕ್ರಿಯೆ ಎಲ್ಲ ಮುಗಿಸಿದ್ಲು, ವಾಪಸ್ ಮನೆಗೆ ಬಂದ್ಲು. ಆ ಜಾಹೀರಾತು ಇತ್ತಲ್ಲ, ಜಾಹೀರಾತಲ್ಲಿ 2 ಕಾಲಮ್ ಮಾಡಿದ್ರು ಅಂತ ಹೇಳಿದೆ ತಾನೆ ನಾನು. ಒಂದು ಕಾಲಮ್ ಯಾವ್ದು ಇಷ್ಟ ಇಲ್ಲ ಅಂತ, ಇನ್ನೊಂದು ಕಾಲಮ್ ಅಲ್ಲಿ ಇಷ್ಟ ಆಗಿರುವ ಸಂಗತಿಗಳನ್ನ ಬರ್ಕೊಂಡ್ ಬಂದ್ರಂತೆ. ಬರ್ಸಿದ್ರು ಅವರು. ಏನ್ ಗೊತ್ತಾ, ನಾನು ಮನೆಗೆ ಬಂದೆ, ನಿನ್ನೆ ಅವನು ಶೂ ಕಿತ್ತು ಬಿಸಾಡಿದ್ದ, ಒಂದು ಅಲ್ಲಿ ಬಿದ್ದಿತ್ತು. ಮೊದಲನೇ ಸಾರಿ ನಾನು ನನ್ನ ಕೈಯಾರೆ 2 ಶೂಗಳನ್ನ ಜೋಡಿಸಿ ತಂದಿಟ್ಟೆ. ಇವತ್ತು ಇಷ್ಟ ಆಗ್ತಾ ಇದೆ, ಇವತ್ತು ನನಗದು ಇಷ್ಟ ಆಗ್ತಾ ಇದೆ. ನಾನು ಯಾವತ್ತೂ ಮಗನ ರೂಮಿಗೆ ಇಷ್ಟಪಟ್ಟು ಹೋಗಿಲ್ಲ, ಆದ್ರೆ ಇವತ್ತು ಗೊತ್ತಿಲ್ಲದೆ ನನ್ನ ಕಾಲುಗಳು ಆ ಕಡೆ ಎಳ್ಕೊಂಡು ಹೋಯ್ತು. ನನಗೆ ನನ್ನ ಮಗನ ರೂಮು ಇಷ್ಟ ಆಗ್ತಾ ಇದೆ. ನಾನು ಕಳೆದ ವಾರ ಗಿಟಾರನ್ನ ಒಡೆದು ಹಾಕಿದ್ದೆ, ಇಷ್ಟ ಆಗಿರ್ಲಿಲ್ಲ. ಇವತ್ತು ನಾನೇ ಜೋಡಿಸಿಡ್ತಾ ಇದ್ದೀನಿ, ನನಗೆ ಇಷ್ಟ ಆಗ್ತಾ ಇದೆ. ನಿನ್ನೆ ರಾತ್ರಿ ಊಟ ಮಾಡಿದ ನಂತರ ಅರ್ಧಂಬರ್ಧ ಊಟ ಮಾಡಿದ್ದ, ಹಳಸೋಗಿತ್ತು. ಆದ್ರೆ ತಟ್ಟೆಯಲ್ಲಿದ್ದಂತ ಹಳಸಿದ ಅನ್ನದ ಅಗಳನ್ನು ತೆಗೆದು ನಾನು ಬಾಯಿಗೆ ಇಟ್ಕೊಂಡೆ. ಇವತ್ತು ನನಗೆ ಇಷ್ಟ ಆಗ್ತಾ ಇದೆ. ತಾಯಿ ಎಡಗಡೆಗೆ ಯಾವುದು ಇಷ್ಟ ಆಗಲ್ಲ ಅಂತ ಹೇಳಿದ್ರು, ಅದೆಲ್ಲವನ್ನು ಇಷ್ಟ ಆದ ಸಂಗತಿಗಳನ್ನ ಇನ್ನೊಂದು ಕಡೆಗೆ ಬರ್ಸಿದ್ರು. ಅದಾದ ನಂತರ ಆ ಜಾಹೀರಾತಿನ ಇನ್ನೊಂದು ಸಾಲಲ್ಲಿ ಕೆಳಗಡೆ ಬರ್ಸಿದ್ರಂತೆ,
ನನಗೆ ತೊಂದರೆ ಏನು ಗೊತ್ತಾ, ಈ ಜಾಹೀರಾತು ಯಾಕೆ ಕೊಡಿಸಿದೀನಿ ಗೊತ್ತಾ? ಯಾಕೆ ಅಂದ್ರೆ ನನ್ನ ಮಗ ನನ್ನನ್ನು ಗೆದ್ದು ಬಿಟ್ಟ. ನನ್ನ ಮಗ ಕೊನೆಯಲ್ಲಿ ಹೋಗುವಾಗ ಹೇಳಿದ್ದ ಏನಂತ, ಎರಡೆರಡು ಸಾರಿ ಹೇಳ್ದ ಅವನು, ಅಮ್ಮ ಐ ಲವ್ ಯು ಅಮ್ಮ, ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ದ. ನನಗೂ ಅನಿಸ್ತಾ ಇದೆ ಈಗ ಏನಂತ, ಐ ಲವ್ ಯು ಟು, ನನಗೂ ನೀನಲ್ದೆ ಇನ್ಯಾರಿದಾರಪ್ಪ, ನೀನಂದ್ರೆ ತುಂಬಾ ಇಷ್ಟ ನಂಗೆ ಅಂತ ಹೇಳ್ಬೇಕು ಅಂತ ಆಸೆ. ಆಗ ಹೇಳ್ಬೇಕು ಅಂತ ಅನ್ಸಿರ್ಲಿಲ್ಲ ಫೋನ್ ಮಾಡಿದಾಗ, ಈಗ ಹಾಗ ಅನ್ನಿಸ್ತಾ ಇದೆ. ಆದ್ರೆ ಯಾರಿಗೆ ಹೇಳಿ, ಮಗನೇ ಇಲ್ವಲ್ಲ ಇವತ್ತು. ಅದನ್ನು ಹೇಳ್ತಾ ಬೋಲ್ಡ್ ಆಗಿ ಆ ತಾಯಿ ಜಾಹೀರಾತಲ್ಲಿ ಹೊರಡಿಸಿದ್ರಂತೆ, ಯಾರಿಗಾದ್ರೂ ನೀನು ಇಷ್ಟ, ಇದು ಇಷ್ಟ ಅಂತ ಹೇಳ್ಬೇಕು ಅಂತಿದ್ರೆ ತಕ್ಷಣ ಕೇಳ್ಬಿಡಿ. ಯಾಕೆ ಅಂದ್ರೆ ಮರುಕ್ಷಣದಲ್ಲಿ ಅಥವಾ ಇನ್ನೊಂದ್ಸರಿ ನಿಮ್ಗೆ ಹೇಳ್ಬೇಕು ಅಂತ ಅನಿಸಿದಾಗ ಆ ವ್ಯಕ್ತಿ, ಆ ಸನ್ನಿವೇಶ ನಿಮಗೆ ಸಿಗದೇ ಇರಬಹುದು. ಹಾಗಾಗಿ ನಾನು ನನ್ನ ಮಗನಿಗೆ ಐ ಲವ್ ಯು ಟು ಅಂತ ಹೇಳುವಂತ ಅವಕಾಶನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ನೀವು ಕಳ್ಕೊಬೇಡಿ. ಒಳ್ಳೇದು ಅಂತ ಅನಿಸಿದ್ರೆ ಅದನ್ನ ತಕ್ಷಣಕ್ಕೆ ಹೇಳಿ. ಒಳ್ಳೇದು ಅಂತ ಹೇಳಿದ್ರೆ ಮತ್ತೆ ಮತ್ತೆ ನೆನಪು ಮಾಡ್ಕೊಂಡು ಹೇಳಿ, 2 ಸಾರಿ 3 ಸಾರಿ ಹೇಳಿ. ನನ್ನ ಮಗ ಗೆದ್ಬಿಟ್ಟಲ್ಲ ನನ್ನನ್ನ, ಐ ಲವ್ ಯು ಅಮ್ಮ ಅಂತ ಹೇಳ್ಬಿಟ್ಟ, 2 ಪದಗಳಲ್ಲಿ 3 ಪದಗಳಲ್ಲಿ ನನ್ನ ಜೀವನವನ್ನೇ ಗೆದ್ಬಿಟ್ಟ ಆತ. ನಿಮ್ಗೆ ಯಾರಿಗೂ ಹಿಂಗಾಗಬಾರ್ದು. ಒಳ್ಳೇದು ಅಂತ ಅನಿಸಿದ್ರೆ ಅದನ್ನು ಹೇಳಿ ಅಂತ ಹೇಳಿದ್ರಂತೆ. DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಇದನ್ನೇ ಹೇಳೋದು, ಗುರುತಿಸು ಒಳಿತಿರುವುದನು ಅಂತ. ಒಳ್ಳೇದು ಯಾವ್ದಿದೆಯೋ ಅದನ್ನ ಗುರುತಿಸ್ಬೇಕಪ್ಪ ಅಂತ. ನಾನೊಬ್ಬ ಕನ್ನಡ ಭಾಷಾ ಶಿಕ್ಷಕ, ನನಗೆ ವ್ಯಾಕರಣ ಕೂಡ ಕಾಣಿಸುತ್ತೆ. ಏನಂದ್ರೆ ಗುರುತಿಸು ಒಳಿತಿರುವುದನು ಅನ್ನೋದ್ರಲ್ಲಿ ಏಕವಚನದ ಭಾವ ಇದೆ. ಗುರುತಿಸು ಒಳಿತಿರುವುದನು. ಮುಂದೆ ಕೇಡುಗಳು ಬಹುವಚನದ ಭಾವ. ಅಂದ್ರೆ ಕೇಡು ಕೆಟ್ಟದ್ದು ಅನ್ನೋದು ಬಹುವಚನವೇ, ಒಂದಕ್ಕಿಂತ ಜಾಸ್ತಿಯೇ. ಒಳ್ಳೇದು ಕಡಿಮೆ, ಎಷ್ಟು ಸಾರಿ ಒಂದೇ. ಆದ್ರೆ ಅಂಥದ್ರ ಮಧ್ಯೆಯೂ ಕೂಡ ನಾವು ಒಳ್ಳೇದನ್ನ ಗುರುತಿಸ್ಬೇಕು ಅಂತ. ಯಾವಾಗ ನಮ್ಮ ಮನೆಗಳಲ್ಲಿ ಒಳ್ಳೇದನ್ನು ಗುರುತಿಸ್ತೀವೋ, ಯಾವಾಗ ನಮ್ಮ ಕುಟುಂಬಗಳಲ್ಲಿ ಒಳ್ಳೇದನ್ನು ಗುರುತಿಸಿ ಹೇಳ್ತೀವೋ, ಆಗ ಆ ಮನೆ ತುಂಬಾ ಚೆನ್ನಾಗಾಗತ್ತೆ. ತುಂಬಾ ಮನೆಗಳಲ್ಲಿ ಒಳ್ಳೆಯದನ್ನು ಹೇಳೋದೇ ಇಲ್ಲ. ಮಗ ಮಾಡುವಂತ ಒಳ್ಳೆ ಕೆಲಸವನ್ನು ತಂದೆ ತಾಯಿ ಅಜ್ಜ ಅಜ್ಜಿ ಹೇಳಲ್ಲ. ಗಂಡ ಮಾಡುವಂತ ಒಳ್ಳೆ ಕೆಲಸ ಹೆಂಡತಿ ಹೇಳಲ್ಲ. ಹೆಂಡತಿ ಮಾಡುವಂತ ಒಳ್ಳೆ ಕೆಲಸವನ್ನು ಗಂಡ ಹೇಳಲ್ಲ. ಮನೆಗಳಲ್ಲಿ ಪ್ರತಿಯೊಬ್ಬರದು ಒಂದಾದ್ರೂ ಒಳ್ಳೆ ಕೆಲಸವನ್ನು ಹುಡುಕಿ ಪ್ರತಿನಿತ್ಯ ಹೇಳಬೇಕು. ಅವ್ರು ಬೇಜಾರು ಮಾಡ್ಕೊಳ್ಳಿ ಪರವಾಗಿಲ್ಲ, ಅಯ್ಯೋ ನಿನ್ನೂ ಅದನ್ನ ಹೇಳಿದ್ರಿ ನೀವು ಅಂತ ಹೇಳಿ ಪರವಾಗಿಲ್ಲ, ಬಾಯಿ ಬಿಟ್ಟು ಹೇಳಿ. ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ 100 ಒಳ್ಳೆ ಸಂಗತಿಗಳಾಗತ್ರಿ. ಅಷ್ಟು ಒಳ್ಳೆ ಸಂಗತಿ ಆಗಿಲ್ಲ ಅನ್ನೋದು ಕುಟುಂಬವೇ ಅಲ್ಲ, ಯಾವತ್ತೋ ಏನೋ ಆಗ್ಬಿಡೋದು. ನಮ್ಮ ಕುಟುಂಬ ಇದೆ ಅಂತ ಆದ್ರೆ ಒಳ್ಳೆ ಸಂಗತಿಗಳು 100 ಜರುಗ್ತಾ ಇರ್ತವೆ. ದಯವಿಟ್ಟು ಅದನ್ನ ಗುರುತಿಸ್ಬೇಕು, ಅದನ್ನ ಹೇಳಬೇಕು. ಅದನ್ನೇ DVG ಹೇಳಿದ್ದು, ಗುರುತಿಸು ಒಳಿತಿರುವುದನು ಅಂತ. ನಮ್ಮೆಲ್ಲರ ಕುಟುಂಬದ ಮಂತ್ರ ಅದೇ ಆಗ್ಲಿ. ಹಾಗಾದಾಗ ನಮ್ಮ ಕುಟುಂಬ ಅದು ತುಂಬಾ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ತುಂಬಾ ಸಂಗತಿಗಳನ್ನು ಹೇಳಬೇಕು ಅಂತ ಆಸೆ, ಆದ್ರೆ ಸಮಯ ಆಗಲೇ 8:05 ತೋರಿಸ್ತಾ ಇದೆ. ನನಗೆ 8 ಗಂಟೆ ಮುಗಿಸ್ಬೇಕು ಅಂತ ಸುಖಾಂಜಿ ಹೇಳಿದ್ರು. ಹಾಗಾಗಿ ಅವ್ರು 8 ಗಂಟೆ ಅಂತ ಹೇಳಿದಂದ್ರೆ 8:05 ಮುಗಿಸ್ಬೇಕಲ್ಲ. ಅವಕಾಶಕ್ಕಾಗಿ ಧನ್ಯವಾದ. ನಮಸ್ಕಾರ.